ನಮಸ್ತೆ ಮಾಸ್ಟರ್ಸ್, ಆತ್ಮಬಂಧುಗಳೇ. ಮುಂದಿನ ಭಾಗವಾಗಿ ನಾವು ಸಮಗ್ರ ಜೀವನ ಶೈಲಿ ನಮ್ಗೆ ಇವತ್ತು ಉಪಪ್ರಜ್ಞಾ ಮನಸ್ಥಿತಿ ಶಕ್ತಿ ಎಂಬ ವಿಷಯದ ಬಗ್ಗೆ ನಮಗೆ ವಾಣಿ ಮೇಡಮ್ ಅವರು ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ನಮ್ಮ ವೇದಿಕೆಗೆ ಸ್ವಾಗತಿಸೋಣ. ವಾಣಿ ಮೇಡಮ್, ಸ್ವಾಗತ ನಿಮ್ಗೆ. ವೆಲ್ಕಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ನಮಸ್ತೆ ಸರ್. ಎಲ್ಲರಿಗೂ, ನನ್ನ ಆತ್ಮ ಬಂಧುಗಳಿಗೆ ಎಲ್ಲರಿಗೂ ಶರಣಾರ್ಥಿ. ನಾನು ಹಿಂದಿನ ತರಗತಿನಲ್ಲಿ ಸುಪ್ತ ಮನಸ್ಸಿನ ಶಕ್ತಿಯ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಹಾಗೆ ಮುಂದೆ ಬರ್ತಾ ಹೋದ್ರೆ ಮೊದಲನೇ ಘಟಕದಲ್ಲಿ ನಿಮ್ಮೊಳಗಿನ ನಿಧಿ ಭಂಡಾರ ಅಂತ ಅವರು ಹೇಳ್ತಾರೆ. ಈ ಸುಪ್ತ ಮನಸ್ಸು ಅನ್ನೋದು ನಿಧಿ ಅಂದ್ರೆ ಒಂದು ಸಂಪತ್ತಿನಿಂದ ಇರ್ತಕ್ಕಂಥದ್ದು. ಅದು ನಮ್ಮ ಮನಸ್ಸಿನಲ್ಲೇ ಇದೆ. ಅಂದ್ರೆ ನಮ್ಗೆ ನಿಧಿ ಅಂದ್ರೆ ಒಂದು ಕಲ್ಪನೆ ಇದೆ, ಅಲ್ಲಿ ಸರ್ಪಗಳ ಕಾವಲಿರುತ್ತೆ, ಅದು ತುಂಬಾ ಅದು ಅರ್ಹರಾದವರಿಗೆ ಮಾತ್ರ ಸಿಗುತ್ತೆ ಅಂತ. ಅಂತಹ ಶಕ್ತಿ ನಮ್ಮ ಮನಸ್ಸಿನಲ್ಲೇ ಇದೆ. ಅದು ಗುಪ್ತವಾಗಿರುತ್ತೆ, ತುಂಬಾ ಮೈಕ್ರೋ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನಮ್ಮ ಈ ಪ್ರಪಂಚದಲ್ಲಿ 2 ರೀತಿಯ ಜನ ಇರ್ತಾರೆ. ಒಂದು ಅಯಸ್ಕಾಂತೀಯ ಜನ, ಇನ್ನೊಂದು ಅಯಸ್ಕಾಂತೀಕರಣ ಇಲ್ಲದ ಜನ ಅಂತ. ನೀವ್ ಗಮನಿಸ್ತೀರಾ, ಕೆಲವ್ರ ಜೊತೆ ನೀವು ಮಾತಾಡಿದಾಗ ತುಂಬಾ ಖುಷಿ ಅನ್ಸುತ್ತೆ, ಅವ್ರ ಸಹಚರ್ಯ ಬೇಕು ಅನ್ಸುತ್ತೆ, ಅವ್ರ ಒಡನಾಟ ಏನೋ ಬಂದ್ರು ನಮ್ಮ ಮನೆಗೆ ವಾಪಸ್ ಬಂದ್ರು ಒಂದು ಸಂತೋಷದ ಫೀಲ್ ಆಗ್ತಾ ಇರುತ್ತೆ. ಅಂತಹ ಸಕಾರಾತ್ಮಕ ಭಾವನೆಗಳನ್ನ ಅವ್ರು ನಮಗೆ ತುಂಬಿರ್ತಾರೆ. ಅಂತಹ ನಿಟ್ಟಿನಲ್ಲಿ ಅನೇಕ ಮಹನೀಯರು ನಮಗೆ ಕಾರಣ ಇರಬಹುದು. ಅದೇ ರೀತಿ ಕೆಲವ್ರು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡೋದು, ನಮ್ ಕಾಲೆಳಿತಕ್ಕಂಥದ್ದು ಅಂತದನ್ನ ಮಾಡ್ತಾ ಇರ್ತಾರೆ. ಅವರಿಂದ ನಮ್ಮ ಇರ್ತಕ್ಕಂಥ ಉತ್ಸಾಹ ಕೂಡ ಒಂದೇ ಸಲ ಅಂತ ಇಳ್ದೋಗ ಅಂತದ್ನು ಕೂಡ ಕಾಣ್ತೀವಿ. ಅದರಿಂದ ಹೆಚ್ಚೆಚ್ಚು ನಾವು ಇಂತಹ ವ್ಯಕ್ತಿಗಳ ಸಂಪರ್ಕವನ್ನ ನಾವು ಬೆಳೆಸ್ಕೊಳ್ಳೋಣ. ಹಾಗಾದ್ರೆ ಸುಪ್ತ ಮನಸ್ಸು ರಹಸ್ಯ ಅನ್ನೋದು ಇತ್ತೀಚೆಗೆ ಸಿಕ್ಕಿದ್ದ ಅನ್ನೋ ಒಂದು ಅನುಮಾನ ನಿಮ್ಗೆ ಬಂದ್ರೆ ಖಂಡಿತ ಇಲ್ಲ. ಇದು ಅನಾದಿ ಕಾಲದಿಂದಲೂ ಬಂದಂತಹ ರಹಸ್ಯ ಇದು. ಏಕೆಂದ್ರೆ ಅನೇಕ ಮಹನೀಯರು, ವಿವೇಕಾನಂದರ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ರವೀಂದ್ರನಾಥ್ ಟಾಗೋರ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಮಹನೀಯರು ಸಾಧಿಸಿದ್ದಾರೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಅವ್ರು ಹೆಜ್ಜೆ ಇಟ್ಟಿದ್ರಿಂದ. ಉದಾಹರಣೆ, ನೀವು ಗಾಂಧೀಜಿಯನ್ನ ನೋಡಿ, ಅಹಿಂಸೆಯಿಂದಲೇ ನಾನು ಸ್ವತಂತ್ರವನ್ನ ತಂದ್ಕೊಡ್ಬಹುದು ಅನ್ನೋ ಒಂದು ಇದರಿಂದ ಅವ್ರು ಎಷ್ಟೇ ಜನ ಅದಕ್ಕೆ ವಿರುದ್ಧ ಮಾಡಿದ್ರು ಅಲ್ಲೇ ಅವರು ಹೆಜ್ಜೆಯನ್ನ ಇಡ್ತಾರೆ, ಕೊನೆಗೆ ಯಶಸ್ವಿ ಕೂಡ ಆಗ್ತಾರೆ. ಹಾಗೇನೆ ನಮ್ಮ ಮನಸ್ಸಿನಲ್ಲಿ ಪವಾಡ ಸದೃಶ ಶಕ್ತಿಯಲ್ಲಿ ಇದು ಸುಪ್ತ ಪ್ರಜ್ಞಾ ಮನಸ್ಸಿರುತ್ತೆ. ಇದು ಕೆಲವೇ ಮಂದಿ ಕಂಡಿರ್ತಾರೆ. ಏಕೆಂದ್ರೆ ಎಲ್ರು ಯಶಸ್ವಿ ಆಗಿಲ್ಲ. ಈ ಪ್ರಪಂಚದಲ್ಲಿ ದಟ್ಟ ದರಿದ್ರರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಹಾಗೆ ಉನ್ನತ ವ್ಯಕ್ತಿಗಳು ಇದ್ದಾರೆ, ಕೆಳಮಟ್ಟದ ಬುದ್ಧಿ ಮನಸ್ಸನ್ನ ಹೊಂದಿದವರು ಅಂತ ಇದ್ದಾರೆ. ಅಂದ್ರೆ ಅವರ ಮನಸ್ಸಿನಂತೆ ಅವರು ಆಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲರಿಗೂ ಸುಪ್ತ ಮನಸ್ಸು ಇದೆ, ಎಲ್ಲ ದೇಶದಲ್ಲೂ ಇದೆ, ಎಲ್ಲ ಕಾಲದಲ್ಲೂ ಇದೆ, ಎಲ್ಲರಿಗೂ ಇದೆ. ಆದ್ರೆ ಹೇಗೆ ಅದನ್ನ ಬಳಸ್ಕೋಬಹುದು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕಾಗಿದೆ. ಅದರಿಂದ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿರ್ತಕ್ಕಂಥ ಅನಂತ ವಿವೇಕ ಶಕ್ತಿ ಎಲ್ಲವನ್ನ ನೀವು ಬಳಸ್ಕೊಳ್ಳೋದನ್ನ ಕಲಿಬೇಕಿಲ್ಲಿ. ಹಾಗೆ ಇಲ್ಲಿ ಪ್ರತಿ ಕಾರ್ಯಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಇರುತ್ತೆ. ಹಾಗೆ ನೀವು ಅದನ್ನ ತಿಳಿದು ನೀವು ಮಾಡ್ತಾ ಹೋದ್ರೆ ಆ ಜ್ಞಾನದ ಯಜಮಾನರು ನೀವು ಆಗ್ತೀರಾ. ಆಗ ನಿಮ್ಮ ಬದುಕಿನಲ್ಲಿ ಬರೀ ಸಮೃದ್ಧಿ, ಸುರಕ್ಷತೆ, ಸಂತಸ, ಅಧಿಪತ್ಯ ಎಲ್ಲ ಬಂದು ನೀವು ಮುಂದೆ ಹೋಗ್ಲಿಕ್ಕೆ ನೀವು ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಈ ಪವಾಡ ಸದೃಶ ಶಕ್ತಿ ನಿಮ್ಮ ಒಡೆದ ಮನಸ್ಸನ್ನು ಸರಿ ಮಾಡ್ಬೋದು, ಹೃದಯವನ್ನ ಗುಣಪಡಿಸಬಲ್ದು, ಮನಸ್ಸಿನ ಸೆರೆಯ ಬಾಗಿಲುಗಳನ್ನ ತೆರೆದು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಎಲ್ಲ ವಿಧದ ಭೌತಿಕ ಮತ್ತು ಲೌಕಿಕ ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಅದರಿಂದ ಈ ಅದ್ಭುತ ಶಕ್ತಿಯನ್ನ ನಾವು ಬಳಸ್ಕೊಳ್ತಾ ಹೋಗ್ಬೇಕು. ಅದರಿಂದ ಇದು ಸಾರ್ವತ್ರಿಕ ಸತ್ಯ. ಆದಷ್ಟು ಇಂತಹ ನಕಾರಾತ್ಮಕ ಮನುಷ್ಯರಿಂದ ದೂರ ಇರೋದನ್ನ ರೂಢಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ನಿಮ್ಗೆಲ್ರಿಗೂ ಈ ಪ್ರಶ್ನೆ ಬರ್ತಾ ಇದೆ, ಹಾಗಾದ್ರೆ ನಾವು ಇದನ್ನ ಹೇಗ್ ಬಳಸ್ಕೋಬಹುದು, ಎಲ್ರಿಗೂ ಹೇಗ್ ಸಾಧ್ಯ ಅಂತ ನಂಬಿಕೆ, ಪೂರ್ಣ ನಂಬಿಕೆಯಿಂದ ನೀವು ಕೆಲಸ ಮಾಡ್ಬೇಕಾಗುತ್ತೆ. ಹಾಗೇನೆ ಏನನ್ನ ಎಷ್ಟು ನಂಬಿದ್ದೀರಿ ಆತ್ಮೀಯರೇ, ನೀವು 100% ನಂಬಿ ಅದನ್ನ ಕೆಲಸ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 99% ನಂಬಿಕೆ ಇದೆ, ಇನ್ನು 1% ಆಗುತ್ತೋ ಇಲ್ವೋ ಅಂದ್ರು ಆ ಕೆಲಸ ನಮ್ಗೆ ಆಗಲ್ಲ. ಯಾಕೆಂದ್ರೆ ಮೊದ್ಲೇ ಅದು ಪ್ರಿಪೇರ್ ಆಗಿರುತ್ತೆ, ಇದಾಗುತ್ತೋ ಇಲ್ವೋ ಅನ್ನೋ ಅನುಮಾನ. ಅದರಿಂದ ಪೂರ್ಣ ನಂಬಿಕೆಯಿಂದ ನೀವು ಪ್ರಾರ್ಥನೆಯನ್ನ ಮಾಡಿ, ಕೆಲಸವನ್ನ ಮಾಡಿ, ಖಂಡಿತ ಆಗ್ಲಿಕ್ಕೆ ಸಾಧ್ಯ. ನಂಬಿಕೆ ಇದ್ರೆ ನೀವು ಗಗನನ್ನು ಮುಟ್ಬಹುದು, ಸಮುದ್ರದ ಆಳಕ್ಕೂ ಕೂಡ ಇಳಿಬಹುದು. ಅದರಿಂದ
ಅದು ಅನುಭವ, ಜ್ಞಾನ, ಪಾಂಡಿತ್ಯದೊಂದಿಗೆ ಸೇರಿ ಕೆಲಸ ಮಾಡುತ್ತೆ. ಇದನ್ನ ತುಂಬಾ ಗಮನ ಇಟ್ಕೊಳ್ಳಿ. ನಂಬಿಕೆ ಅನ್ನೋದು ಮುಖ್ಯ. ಅಂದ್ರೆ ನಾವು ಬಿತ್ತಿದಂತೆ ಬೆಳೆಯನ್ನ ಪಡಿತಾ ಹೋಗ್ತೀವಿ. ಬೀಜ ಎಷ್ಟು ಸದೃಢವಾಗಿರುತ್ತೋ, ಎಷ್ಟು ಉತ್ತಮವಾಗಿರುತ್ತೋ ಅಂತ ಬೀಜದಿಂದ ಮಾತ್ರ ನಾವು ಉತ್ತಮ ಬೆಳೆಯನ್ನ ಪಡಿಲಿಕ್ಕೆ ಸಾಧ್ಯ. ಸೂಕ್ತ ಮನಸ್ಸು ಅನ್ನೋದು ಒಂದು ಹದವಾದ ಫಲವತ್ತಾದ ಮಣ್ಣು. ಅದು ಅದರಲ್ಲಿ ಹೂಳಿದ ಬೀಜ ಎಲ್ಲ ಕೂಡ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಫಲವನ್ನ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಇವತ್ತಿದೀವಲ್ಲ, ಇದರ ಕರ್ತೃ ಯಾರು? ದೇವ್ರ, ಅಪ್ಪ ಅಮ್ಮನ, ಪರಿಸರನ, ಸಮಾಜನ? ಯಾರು ಅಲ್ಲ. ನಮ್ಮ ಬಾಲ್ಯದಿಂದ ನಮ್ಮ ಮನಸ್ಸಿನಲ್ಲಿ ಬಿತ್ತಿದಂತಹ ಒಂದು ನಂಬಿಕೆ, ವಿಶ್ವಾಸನೆ ಇವತ್ತು ನಮ್ಮ ವಾಸ್ತವದ ಕರ್ತೃ ನೀನೇ. ಪತ್ರಿಜಿ ಸರ್ ಇದನ್ನ ತುಂಬಾ ಹೇಳ್ತಾರೆ. ನೀನ್ ಇವತ್ತು ಏನಾಗಿದೀಯಾ ಅದರ ಕರ್ತೃ ನೀನು ಅಂತ. ಅದರಿಂದ ಹೆಚ್ಚೆಚ್ಚು ಸಕಾರಾತ್ಮಕ ಯೋಚನೆಗಳನ್ನ ನೀವು ಕೊಡ್ತಾ ಹೋಗಿ. ಅದರಿಂದ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ಒಬ್ಬ ತುಂಬಾ ಪ್ರಸಿದ್ಧ ಆದಂತ ಎನ್ರಿಕೋ ಕರೋಸೋ ಅನ್ನೋ ಒಬ್ಬ ಸಂಗೀತಗಾರ ತುಂಬಾ ಚೆನ್ನಾಗಿ ಹಾಡ್ತಾನೆ. ಈ ಸ್ಟೇಜ್ ಫಿಯರ್, ಭಯ, ಅನುಮಾನ ಅದು ಪ್ರಪಂಚದ ಎಂತಹ ಒಂದು ಅದ್ಭುತ ವ್ಯಕ್ತಿಗಳನ್ನು, ಸಾಧಕರನ್ನು ಕೂಡ ಬಿಟ್ಟಿಲ್ಲ. ತುಂಬಾ ಲಕ್ಷಾಂತರ ಜನ ವೇದಿಕೆಯಲ್ಲಿ ಸೇರಿದರೆ ಅಲ್ಲಿ ಅವರು ನೀನು ಹಾಡನ್ನ ಪ್ರಾರಂಭ ಮಾಡ್ಬೇಕು, ಅವ್ರಿಗೆ ತುಂಬಾ ಸಭಾ ಕಂಪನ ಆಗುತ್ತೆ. ಇಷ್ಟು ಜನರ ಎದುರಿಗೆ ನಾನು ಹಾಡಬಲ್ಲ, ನನ್ನ ಬಗ್ಗೆ ಇರ್ತಕ್ಕಂಥ ನಂಬಿಕೆ ಹುಸಿ ಆಗ್ಬೋದಾ ಅನ್ನೋ ಭಯ ಅವ್ರಿಗೆ ಆಗಿ ಈ ಧ್ವನಿಗೆ ಲಕ್ವ ಹೊಡೆದಿದೆಯೇನೋ ಅನ್ನಂತ ಫೀಲ್ ಆಗುತ್ತೆ. ಅವಾಗ ಅವರು ಮನಸ್ಸನ್ನ ಆದಷ್ಟು ವಾಸ್ತವಕ್ಕೆ ತರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅವರು ಸ್ವಲ್ಪ ವೇದಿಕೆ ಹಿಂಭಾಗ ಹೋಗಿ ಡ್ರೆಸ್ಸಿಂಗ್ ರೂಮ್ ಹತ್ರ ಹೋಗಿ, ನನ್ನಲ್ಲಿಯ ಚಿಕ್ಕವನು ಅಂದ್ರೆ ಪ್ರಜ್ಞಾ ಮನಸ್ಸು ದೊಡ್ಡವನೊಂದಿಗೆ ಹೋರಾಡ್ತಾ ಇದ್ದಾನೆ. ಅಂದ್ರೆ ಸೂಕ್ತ ಪ್ರಜ್ಞಾ ಮನಸ್ಸು ದೊಡ್ಡದು. ಕೇವಲ 10% ಮಾತ್ರ ಪ್ರಜ್ಞಾ ಮನಸ್ಸು ಅಂದ್ರೆ ನೀವು ಪ್ರತಿನಿತ್ಯ ನೋಡ್ತಕ್ಕಂತಹ ಸಂಶೋಧನೆ, ಯಾರೋ ಹೇಳ್ತಕ್ಕಂತಹ ನಿಜ ಸತ್ಯ ಅದು. ಸೂಕ್ತ ಪ್ರಜ್ಞಾ ಮನಸ್ಸು ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿರ್ತಕ್ಕಂಥದ್ದು. ಅವ್ರು ಅದನ್ನ ಜೋರಾಗಿ ಪುನಃ ರಿಪೀಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡ್ತಾ ಅದನ್ನ ಅವ್ರಿಗೆಷ್ಟು ಧೈರ್ಯ, ನಾನೀಗ ಅದ್ಭುತವಾಗಿ ಹಾಡಬಲ್ಲೆ, ಏಕೆಂದ್ರೆ ನನ್ನ ಸುಪ್ತ ಮನಸ್ಸಿಗೆ ಗೊತ್ತು ನಾನು ಹಾಡಬಲ್ಲೆ ಅಂತ ಹೇಳಿ. ನೀನೇನು ಚಿಕ್ಕವನು, ನಿನ್ನ ಪಾತ್ರ ತುಂಬಾ ಕಡಿಮೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಅವರೇ ಧೈರ್ಯ ತಂದ್ಕೊಂಡು ವೇದಿಕೆ ಬರ್ತಾರೆ. ಅದ್ಭುತವಾಗಿ ಹಾಡ್ತಾರೆ. ಎಂತಹ ಅದುವರೆಗೂ ಅವ್ರ ಬಗ್ಗೆ ಇದ್ದಂತಹ ಒಂದು ಅಭಿಪ್ರಾಯಕ್ಕಿಂತ ಅಭಿಮಾನಿಗಳಿಗಿಂತ 1000 ಪಟ್ಟು ಜನ ಅಭಿಪ್ರಾಯವನ್ನ ಅಲ್ಲಿ ಮಂಡಿಸ್ತಾರೆ. ಅದೇ ರೀತಿ ನಮ್ಮಗಳ ಬದುಕಲ್ಲೂ ಕೂಡ ಸಭಾ ಕಂಪನ ಆಗ್ಬೋದು, ಕಾಯಿಲೆಯ ಭಯ ಆಗ್ಬೋದು, ಅನುಮಾನ ಆಗ್ಬೋದು. ಹಾಗೆಲ್ಲ ಬಂದಾಗ ಕೂಡ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೋಬೇಕು, ನಿಂತಿರು, ಸುಮ್ನಿರು, ನಾನು ಸುಪರ್ದಿನಲ್ಲೇ ಇದ್ದೀನಿ, ನೀನ್ ನನ್ಗೆ ವಿಧೇಯನಾಗಿರಷ್ಟೇ, ನಾನೇನ್ ಹೇಳ್ತೀನಿ ಅಷ್ಟನ್ ಮಾತ್ರ ನೀನ್ ಮಾಡು, ನೀನು ನನ್ನ ಆದೇಶಕ್ಕೆ ಬಾಧ್ಯನಾಗಿರೋ, ನೀನು ಎಲ್ಲಿ ಸಲ್ಬೇಕೋ ಅಲ್ಲೆಲ್ಲ ನುಸುಳಲಿಕ್ಕೆ ಬರ್ಬೇಡ. ಹೀಗೆ ನಮಗೆ ನಾವೇ ಹೇಳ್ತಾ ಹೋದ್ರೆ ಅದ್ಭುತ ಭಾಷಣಕಾರರಾಗ್ಬೋದು, ಅದ್ಭುತ ಸಾಧನೆಯನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ಹಾಗೇನೆ ನಮ್ಮ ಮನಸ್ಸು, ಈ ಪ್ರಜ್ಞಾ ಮನಸ್ಸು ಒಂದು ಕ್ಯಾಪ್ಟನ್ ಇದ್ದಾಗೆ. ಹಡಗಿನಲ್ಲಿ ಕ್ಯಾಪ್ಟನ್ ಹೇಳಿದ ಹಾಗೆ ಅಲ್ಲಿರ್ತಕ್ಕಂಥ ಚಾಲಕರು ಇದನ್ನ ಹೋಗ್ಬೋದು. ಯಾಕೆಂದ್ರೆ ಚಾಲಕರಿಗೆ ಇಡೀ ಒಂದು ಅಲ್ಲಿಯ ಇದ್ರದ ಒಂದು ಪರಿಚಯ ಇರುತ್ತೆ. ಅವರಲ್ಲಿ ಹಾಗೆ ಮಾಡ್ತಾ ಹೋಗ್ತಾರೆ. ಹಾಗೆ ಹೋದಂತ ಸಂದರ್ಭದಲ್ಲಿ ಒಂದು ಸುರಕ್ಷಿತವಾಗಿ ತಲುಪಬಹುದು, ಇಲ್ಲ ಸಮಸ್ಯೆ ಆಗ್ಬೋದು. ಹಾಗೇನೆ ನಾವು ಕೂಡ ನಮ್ಮ ಹಡಗಿನ ಸೂತ್ರಧಾರಿ ಪ್ರಜ್ಞಾವಂತ ಮನಸ್ಸಾದ್ರೂ ಕೂಡ ಸೂಕ್ತ ಪ್ರಜ್ಞಾ ಮನಸ್ಸು ಅದನ್ನ ಪರಿವರ್ತಿಸಿ ಹೋಗ್ಬಹುದು. ಆಮೇಲೆ ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮ ಆರ್ಥಿಕ ಮಟ್ಟಕ್ಕೆ ಅನುಗುಣವಾಗಿ ಕೆಲವೊಂದು ವಸ್ತುಗಳನ್ನ ನನ್ನಿಂದ ತೆಗೆದುಕೊಳ್ಳಿಕ್ಕಾಗಲ್ಲ, ನನ್ನ ಬದುಕಿಷ್ಟೇನೆ, ನನ್ನ ಲೆವೆಲ್ಗೆ ಅನುಗುಣವಾಗಿ ನಾನು ಯೋಚನೆಯನ್ನ ಮಾಡ್ಬೇಕು, ಆಸೆಯನ್ನ ಪಡ್ಬೇಕು ಅನ್ನೋದಿರುತ್ತೆ. ಖಂಡಿತ ನೀವ್ ಯಾರು ಹಾಗೆ ಮಾಡ್ಬೇಡಿ. ಒಂದು ಅದ್ಭುತ ಮನೆ ನೋಡ್ತೀರಾ, ನಿಮ್ಗೆ ಆಸೆ ಆಯ್ತಾ, ಈ ಮನೆ ಖಂಡಿತ ನನ್ನದು, ನಾನಿಂತ ಮನೇಲಿ ವಾಸ ಇರ್ತೀನಿ, ನಾನು ಇದೀನಿ ಅನ್ನೋ ಕಾನ್ಸೆಪ್ಟ್ ಅನ್ನ ಮೂಡಿಸ್ಕೋಬೇಕು. ಅದಕ್ಕಿಲ್ಲ ಅವರೊಂದು ಉದಾಹರಣೆಯನ್ನ ಕೊಡ್ತಾರೆ. ಇವರ ಹತ್ರ ತರಬೇತಿ ಪಡೆದಂತ ಒಬ್ಬ ಯುವತಿ ಅಲ್ಲಿ ಒಂದು ದೊಡ್ಡ ಒಂದು ಮಾಲ್ ಹೋಗ್ತಾಳೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವಳಿಗೆ ಒಂದು ಬ್ಯಾಗ್, ಲೆದರ್ ಬ್ಯಾಗ್ ಕಾಣಿಸುತ್ತೆ. ಅದು ಅವಳ ಅವಳತ್ತ ಇರ್ತಕ್ಕಂಥ ಹಣಕ್ಕಿಂತ ದುಬಾರಿಯಾದದ್ದಾಗಿರುತ್ತೆ. ಆದ್ರೂ ಒಂದು ಕ್ಷಣ ಅನ್ಸುತ್ತೆ ಅವಳಿಗೆ ಇದು ನನಗಲ್ಲ ಅಂತ. ತಕ್ಷಣ ಮರ್ಪಿಯವರ ತರಬೇತಿ ಅವಳ ತಲೆನಲ್ಲಿ ಕೆಲಸ ಮಾಡುತ್ತೆ. ಆಗ ಅವಳ ತಕ್ಷಣ
ಈ ಬ್ಯಾಗು ನನ್ನದೇ, ಇದು ನಾನು ಮಾನಸಿಕವಾಗಿ ಕೊಂಡ್ಕೊಂಡಾಗಿದೆ ಅಂತ ಹೇಳಿ ಈ ಟೆಕ್ನಿಕ್ ಅನ್ನ ಬಳಸಿ ವಾಪಸ್ ಬರ್ತಾಳೆ. ವಾಪಸ್ ಬಂದ ನಂತರ ಅವಳು ಅದನ್ನ ಅಲ್ಲಿಗೆ ಬಿಟ್ಟಿರ್ತಾಳೆ. ಆದ್ರೆ ಅವಳ ಪಿಯಾನ್ಸಿ ಉಡುಪಿ ಒಂದು ಗಿಫ್ಟ್ ಅನ್ನ ತಗೊಂಡು ಅವಳು ಬರ್ತಡೇನಲ್ಲಿ ಬರ್ತಾರೆ. ಏನ್ ತಂದಿರ್ಬೋದು ಅಂತ ಹೇಳಿ ಕುತೂಹಲದಿಂದ ಅದನ್ನ ಓಪನ್ ಮಾಡ್ತಾಳೆ. ಅವಳು ಯಾವ ಬ್ಯಾಗ್ ಅನ್ನ ಆಸೆ ಪಟ್ಟಿದ್ಲೋ ಅದೇ ಬ್ಯಾಗ್ ಅನ್ನ ಅವಳ ಉಡುಪಿ ತಂದಿರ್ತಾನೆ. ನೋಡಿ, ಮನಸ್ಸಿಗೆ ಎಂತ ಶಕ್ತಿ ಇದೆ. ಆದ್ರಿಂದ ನಾವು ಎಲ್ಲ ಲಿಮಿಟ್ ಅನ್ನು ಮೀರಿ ಒಳ್ಳೆಯ ಕನಸನ್ನ ಕಾಣೋಣ, ಒಳ್ಳೆಯ ಆಸೆಯನ್ನ ಪಡ್ಬೇಕು. ಯಾವುದು ನನ್ನಿಂದ ಆಗಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಅಂತ ಯಾವುದಕ್ಕೂ ನಾವು ಮಿತಿಗಳನ್ನ ಹಾಕಬಾರ್ದು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನ ಮರ್ಪಿಯವರು ಕೊಡ್ತಾರೆ. ಇಲ್ಲಿ ಒಬ್ಬ 75 ವರ್ಷದ ವಿಧವೆ, ಮಕ್ಕಳು ಯಾರು ಇಲ್ಲದೆ ಒಂಟಿಯಾಗಿ ಬದುಕ್ತಾ ಇರ್ತಾಳೆ. ಅವಳಿಗೆ ಒಬ್ಬ ಜೊತೆಗಾರರು ಬೇಕು ಅಂತ ಅನ್ಸುತ್ತೆ. ಅವಾಗ ಅವಳು ಇವರ ಹತ್ರ ತರಬೇತಿ ಹೋದಂತ ನಂತರ ಇವರ ಒಂದು ಹೇಳಿಕೆ ಪ್ರಕಾರ ಅವಳು ಅದನ್ನ ಹೇಳ್ತಾ ಹೋಗ್ತಾಳೆ. ನನಗೆ ಬೇಕು, ನಾನು ಪ್ರೀತಿಸಲ್ಪಡಬೇಕು, ನಾನು ದಯೆಯುಳ್ಳ ಪ್ರೀತಿಯುಳ್ಳ ಆಧ್ಯಾತ್ಮಿಕ ಮನಸ್ಸಿರುವ ವ್ಯಕ್ತಿಯನ್ನ ಸಂತೋಷಪೂರ್ವಕವಾಗಿ ಮದುವೆಯಾಗಿದ್ದೀನಿ, ನಾನು ಸುರಕ್ಷಿತಳು ಮತ್ತು ಪೂರ್ಣಳು. ಇದನ್ನ ಒಂದೇ ಸಲ ಹೇಳಿ ಸುಮ್ಮನಾಗದಲ್ಲ, ಸಂಪೂರ್ಣ ನಂಬಿಕೆಯಿಂದ ಪುನಃ ಪುನಃ ಅಟ್ಲೀಸ್ಟ್ ದಿನಕ್ಕೆ ಒಂದು 3 ಬಾರಿನಾರು ನಾವು ಪುನರಾವರ್ತಿಸ್ಬೇಕು. ಈ ಹೆಂಗಸು ಆ ಕೆಲಸವನ್ನ ಮಾಡ್ತಾ ಹೋಗ್ತಾಳೆ. ಒಂದೇ ತಿಂಗಳಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವರಿಬ್ಬರ ಮಾನಸಿಕ ಎಲ್ಲ ಭಾವನೆಗಳು ಒಂದು ಹೊಂದಾಣಿಕೆಯಿಂದ ಕೂಡಿ ಇಬ್ಬರು ಒಂದು ಮದುವೆಯನ್ನ ಮಾಡ್ಕೊಂಡು ಒಟ್ಟಿಗೆ ಇರ್ತಕ್ಕಂತಹ ಒಂದು ಸಂದರ್ಭ ಬರುತ್ತೆ. ನೋಡಿ, ಅವಳು ನಂಬಿಕೆಯಿಂದ ನಾನು ಖಂಡಿತ ಪ್ರೀತಿಸಲ್ಪಡ್ತೀನಿ, ಇದನ್ನ ನಿಮಗೂ ನೀವು ಹೇಳ್ಕೊಳ್ತಾ ಹೋಗಿ. ನನ್ನನ್ನು ಯಾರೂ ಇಷ್ಟಪಡಲ್ಲ, ನನ್ ಕಂಡ್ರೆ ನನ್ನ ಭಾಷಣ ಯಾರಿಗೂ ಇಷ್ಟ ಆಗಲ್ಲ, ಇನ್ನು ಎನಿವನ್ ಕೆಲಸ, ಅಡಿಗೆ, ಊಟ ಎಲ್ಲದಕ್ಕೂ ಇದನ್ನ ಬಳಸ್ಕೊತಾ ಹೋಗಿ. ನನ್ನನ್ನು ಎಲ್ಲರೂ ಪ್ರೀತಿಸಲ್ಪಡ್ತಾರೆ, ನಾನ್ ಕೂಡ ಈ ಜಗತ್ತನ್ನ ಎಲ್ಲರನ್ನೂ ಪ್ರೀತಿಸ್ತೀನಿ ಅಂತ ಹೇಳ್ತಾ ಹೋದಾಗ, ಹಾಗೆ ನಿಧಿ ಭಂಡಾರ ನಮ್ಮೊಳಗೆ ಇದೆ, ಹೊರಗೆಲ್ಲೂ ಹುಡುಕ್ಲಿಕ್ಕೆ ಹೋಗಬಾರದು. ನಿನ್ನೊಳಗಿರುವ ಆ ದೇವರನ್ನ ನಾವು ಹುಡುಕಬೇಕು ಅಂತ ಅನೇಕ ಮಹನೀಯರು ನಮಗೆ ಹೇಳಿದ್ದಾರೆ. ಈಗ ನಾವು ಇದರಿಂದ ಏನನ್ನ ತಿಳಿಬೇಕು ಅಂದ್ರೆ, ಆ ನಿಧಿ ಭಂಡಾರ ಹೃದಯದ ಬಯಕೆಗೆ ಅನುಗುಣವಾಗಿ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಹಾಗೇನೆ ಇಲ್ಲಿ ನಿಮ್ಮೆಲ್ಲಾ ಸುಪ್ತ ಸಮಸ್ಯೆಗಳಿಗೆ ಸುಪ್ತ ಪ್ರಜ್ಞಾ ಮನಸ್ಸು ಉತ್ತರವನ್ನ ಕೊಡುತ್ತೆ. ಆದ್ರಿಂದ ಹೆಚ್ಚು ನೀವು ಮಲಗಬೇಕಾದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ಈ ಕಾಶನನ್ನ ಕೊಡ್ತಾ ಹೋಗಿ. ಉದಾಹರಣೆ, ನೀವು ಗಮನಿಸ್ತೀರಾ, ನೀವು ಎಲ್ಲಿಗೋ ಹೋಗ್ಬೇಕೋ ಇಲ್ಲ ಯಾವ್ದೋ ಒಂದು ತಯಾರಿನೋ ಪರೀಕ್ಷೆನೋ ಇದ್ದಾಗ ಬೇಗ ಹೇಳ್ಬೇಕು ಅನ್ನೋದೇ ನಿಮ್ಮ ಮನ್ಸಲ್ಲಿರುತ್ತೆ. ಅಲಾರಾಮ್ ಇಟ್ಟಿರ್ತೀರಾ, ಆದ್ರೂ ನಿಮ್ಗೆ ಅಲಾರಾಮ್ ಬರಕ್ಕಿಂತ ಮುಂಚೆ ಎಚ್ಚರಾಗಿರುತ್ತೆ. ನೋಡಿ, ಅದು ಮಾಡ್ತಕ್ಕಂಥದ್ದು ಸುಪ್ತ ಮನಸ್ಸು. ಆದ್ರೆ ನೋಡಿ, ಅದು ಸರಿಯಾದ ಸಮಯಕ್ಕೆ ನಮ್ಮನ್ನ ಏಳಿಸುತ್ತೆ. ಹಾಗೇನೆ ಇಲ್ಲಿ ಸುಪ್ತ ಮನಸ್ಸು, ಈ ಉದಾಹರಣೆ, ನೀವೇನೋ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ಬೇಕು, ಒಂದು ಪುಸ್ತಕ ಬರೀಬೇಕು, ಒಂದು ಹಾಡು ರಚನೆ ಮಾಡ್ಬೇಕು, ಒಂದು ವೇದಿಕೆಯಲ್ಲಿ ಅದ್ಭುತ ಭಾಷಣ ಮಾಡ್ಬೇಕು, ಹೀಗೇನ್ ಇದ್ರೂ ಕೂಡ ಅದನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಅದನ್ನ ಫೀಡ್ ಮಾಡ್ತಾ ಹೋಗಿ. ಅದ್ ಖಂಡಿತ ಆಗುತ್ತೆ. ಇವತ್ತಿನಿಂದ ಫಾಲೋ ಮಾಡಿ. ಇದ್ ನನ್ನಿಂದ ಆಗಲ್ಲ, ಆ ವಸ್ತು ನನ್ ಖರೀದಿ ಮಾಡ್ಲಿಕ್ಕಾಗಲ್ಲ, ಅಂತ ಮನೆ ಕಟ್ಲಿಕ್ಕಾಗಲ್ಲ, ಅಂತ ಕೆಲ್ಸ ನನ್ಗಾಗಲ್ಲ, ನಾನ್ ಅಂತ ಯಾವುದಕ್ಕೂ ಮಿತಿಯನ್ನ ಹಾಕಬೇಡಿ. ಇಲ್ಲಿ ನಿಮ್ಮ ಕೆಲಸ ಆಗ್ತಕ್ಕಂಥದ್ದು ಕೇವಲ ನಂಬಿಕೆಯಿಂದ, ಸಂಪೂರ್ಣ ನಂಬಿಕೆಯಿಂದ ಕೆಲಸವನ್ನ ಮಾಡಿ. ಆತ್ಮೀಯರೇ, ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾದೀತು, ನಿಮ್ಮ ಯೋಚನೆ ಬದಲಾಯಿಸಿ ಬದುಕೇ ಬದಲಾದೀತು. ಹಾಗೆ ನೆಕ್ಸ್ಟ್, ಹಾಗಾದ್ರೆ ನಿಮ್ಮ ಈ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿ. ನಮ್ಮ ಮನಸ್ಸಿನಲ್ಲಿ ಒಂದು ಇಚ್ಛೆ ಮೂಡಿದ ತಕ್ಷಣ ಬ್ರಹ್ಮಾಂಡ ಆ ಕಡೆ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡುತ್ತೆ. ಉದಾಹರಣೆ, ಏನೋ ಒಂದು ಕೆಟ್ಟ ಸಮಾಚಾರ ಏನೋ ಬರ್ಬೇಕಾದ್ರೆ ನಮ್ಮ ಮನಸ್ಸು ಕಳವಳದಲ್ಲಿರುತ್ತೆ. ಒಂದು ರೈಲಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಹೆಂಗಸುತ್ತ ಮಗುವಿನ ಜೊತೆ ಮಲಗಿರ್ತಾಳೆ. ಕಳ್ಳರು ಗೊತ್ತಿಲ್ಲದ ಹಾಗೆ ಅವಳು ನಿದ್ರಾ ದೇವತೆಯ ವಶವಾಗಿದ್ದಾಗ ಆ ಮಗುವನ್ನ ಅವ್ರು ಕರ್ಕೊಂಡು ಹೋಗಿರ್ತಾರೆ. ಯಾವ ಶಬ್ದನೂ ಇಲ್ಲ, ಅವಳಿಗೆ ಏನೋ ಆತಂಕ ಆದಂಗೆ ಕಂಡ್ಬಿಟ್ಟು ಪಕ್ಕದಲ್ಲಿ ಮಗುವನ್ನ ತಡರಿಸ್ತಾ ಹೋಗ್ತಾಳೆ. ಅಲ್ಲಿ ಕೆಲಸ ಮಾಡಿದ್ ಯಾವ್ದು, ಅವಳು ಸುಪ್ತ ಮನಸ್ಸಿಗೆ ಅವಳಿಗೆ ಗೊತ್ತಾಯ್ತು, ನನ್ನ ಮಗು ಇಲ್ಲ ಅಂತ ಹೇಳಿ. ಆದ್ರಿಂದ ಸುಪ್ತ ಮನಸ್ಸು, ನೀವೇನನ್ನ ಯೋಚನೆ ಮಾಡ್ತೀರಾ, ಹಾಗಾದ್ರೆ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಕಸ್ಮಾತ್ ಯಾವಾಗ್ಲೂ ನಾವು ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಅದರ ಪರಿಣಾಮ ಕೂಡ ಕೆಟ್ಟದ್ದೇ ಆಗಿರುತ್ತೆ.
ಅದರಿಂದ ನಿಮ್ಮ ಯೋಚನೆ ಭಾವನೆಗಳು ಸರಿಯಾದ ದಿಕ್ಕಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ಲಿ. ಹಾಗೆ ನೀವು ಆದೇಶ ನೀಡಿ ಅದಕ್ಕೆ ತೀರ್ಪನ್ನ ಕೊಡಿ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಆಜ್ಞಾಧಾರಕನಾಗಿ ಅಲ್ಲಿ ಮೂಡಿ ಬಂದಂತ ಕಲ್ಪನೆಯನ್ನ ಸಾಕಾರಗೊಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಸೈಕಾಲಜಿಸ್ಟ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಯೋಚನೆಗಳು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ರವಾನೆಯಾದಾಗ, ಅಂದ್ರೆ ಆ ಕಲ್ಪನೆಯನ್ನ ಸ್ವೀಕರಿಸಿದಾಗ ಅದು ತಕ್ಷಣ ಕಾರ್ಯರೂಪಕ್ಕೆ ತರಲು ಶುರು ಮಾಡುತ್ತೆ. ಅಂದ್ರೆ ನಿಮ್ಮ DNA ನಲ್ಲೇ ಆ ಕೆಲಸ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ಕಲ್ಪನೆಯನ್ನ ಒಂದುಗೂಡಿಸಿ ಗುರಿಯನ್ನ ಸಾಧಿಸಲು ಯತ್ನಿಸುತ್ತೆ. ಅದು ನಿಮ್ಮೊಳಗಿರ್ತಕ್ಕಂಥ ಅನಂತ ಶಕ್ತಿ, ಬಲ ಮತ್ತು ವಿವೇಕವನ್ನ ತನ್ನ ಕಡೆ ಸೆಳ್ಕೊಂಡು ಅದರ ದಾರಿಯನ್ನ ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಅದನ್ನೇ ಕಳೆದದನ್ನೆಲ್ಲ ಹುಡುಕ್ತಕ್ಕಂಥ ವಿಧಾನ ಇದಾಗಿದೆ. ಹೀಗೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಸೂಚನೆಗೆ ಅನುಗುಣವಾಗಿ ವರ್ತಿಸದನ್ನ ನಾವಿಲ್ಲಿ ಹೇಳ್ತೀವಿ. ಅದಕ್ಕೆ ಕೆಲವರು ಸಂಮೋಹನ ಕ್ರಿಯೆ ಮೂಲಕ ನಮ್ಮ ಮನಸ್ಸನ್ನ ಅವರ ವಶಕ್ಕೆ ತಗೊಂಡು ಹೀಗೆ ಈಗ ತುಂಬಾ ಈ ಟ್ರೀಟ್ಮೆಂಟ್ ಹೆಚ್ಚಾಗ್ತಾ ಇದೆ. ತುಂಬಾ ಹಣವನ್ನು ಕೂಡ ಅವರು ಇದ್ ಮಾಡ್ತಾ ಇದ್ದಾರೆ. ಆ ಸಂಮೋಹನ ಕ್ರಿಯೆ ಮೂಲಕ ನಮ್ಮ ಮನಸ್ಸಿಗೆ ಅದನ್ನ ಹೇಳಿ ಕೆಲವೊಂದು ಒಳ್ಳೇದು ಕೂಡ ಆಗ್ತಿದೆ, ಕೆಲವೊಂದು ಇಲ್ಲಿ ಕೆಟ್ಟ ಪರಿಣಾಮ ಕೂಡ ಬೀಳ್ತಾ ಇದೆ. ಅಲ್ಲೆಲ್ಲ ಕೂಡ ಅವ್ರಿಗೆ ಆ ಮೈಂಡ್ ಅನ್ನ ಫುಲ್ ತಟಸ್ಥ ಮಾಡಿ ಕೆಲವೊಂದು ಮಾತುಗಳನ್ನ ಹೇಳ್ತಾ ಹೋದಾಗ ಪೂರ್ಣವಾಗಿ ಅದನ್ನ ನಂಬಿ ಆಗದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಮ್ಮ ಬದುಕಲ್ಲಿ ಈ ಸುಪ್ತ ಮನಸ್ಸನ್ನ ನಾವು ಅದ್ಭುತವಾಗಿ ಒಳ್ಳೇದಕ್ಕೆ ಬಳಸ್ತಾ ಹೋಗ್ಬೇಕು. ಹಾಗದು ಖಂಡಿತ ಅದು ನಿಜ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಜ್ಞಾ ಮನಸ್ಸು ನಿಮ್ಮ ಮನೆಯ ವಾಚ್ಮ್ಯಾನ್ ಇದ್ದಂಗಷ್ಟೇ. ಬಂದ ಚೆಕ್ ಮಾಡು ಕಳಿಸು ಇಷ್ಟೇ. ಆದ್ರೆ ಸುಪ್ತ ಮನಸ್ಸಿದೆಯಲ್ಲ, ಅದು ಅದ್ಭುತವಾದ ಎಲ್ಲರಿಂದ ನಮ್ಮನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ನೀವು ನಿಮ್ಮ ಮನಸ್ಸಿನ ನಿಮ್ಮ ಜೀವನದ ಕನಸು ಗುರಿಯನ್ನ ಸಾಧಿಸ್ಬೇಕು ಅಂದ್ರೆ ಹೆಚ್ಚು ಒಂದು ಅರನಿದ್ದೆ, ಧ್ಯಾನ, ಸಂಕಲ್ಪ ಮಾಡ್ತಾ ಒಂದು ಸಮಯದಲ್ಲಿ ಹೆಚ್ಚೆಚ್ಚು ಇದನ್ನ ಫೀಡ್ ಮಾಡ್ತಾ ಹೋಗಿ ಅದರ ಫಲಿತಾಂಶ ಖಂಡಿತ ನಿಮ್ ಕೆಲವೇ ದಿನದಲ್ಲಿ ಇದಾಗುತ್ತೆ. ಆದ್ರೆ ಎಲ್ಲಾ ಕಾರ್ಯಕ್ಕೂ ನೀವು ಸಮಯವನ್ನ ಅಲ್ಲಿ ಯಾರೋ ಒಬ್ರಿಗೆ ಒಂದ್ ದಿವಸಕ್ಕಾಯ್ತು, ಒಂದ್ ವಾರಕ್ಕಾಯ್ತು, ತಿಂಗಳಿಗಾಯ್ತು ಅಂದ್ರೆ ಎಲ್ಲಾ ಕೆಲಸ ಕೂಡ ಅದೇ ಸಮಯದಲ್ಲಿ ನಿಗದಿಯನ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಆಯಾ ಕೆಲಸಕ್ಕನುಗುಣವಾಗಿ ಕೆಲಸ ಅಂತೂ ಹಾಗೆ ಆಗುತ್ತೆ. ಇಲ್ಲಿ ಆಮೇಲೆ ನಮ್ಗೆ ಬೇಗ ಯಾರಾದ್ರೂ ನಮ್ಮನ್ನ ನೆಗೆಟಿವ್ ಆಗಿ ಮಾಡಿದಾಗ್ಲೇ ನಾವ್ ಹೆಚ್ಚು ಅಟ್ರಾಕ್ಟ್ ಆಗೋದ್ ಜಾಸ್ತಿ. ಯಾರಾದ್ರೂ ನೀವು ಸ್ವಲ್ಪ ಬೇಸರದಲ್ಲಿ ಇರ್ತೀರಾ, ಹೋಗ್ತಾ ಇರ್ತೀರಾ, ಯಾಕೋ ನೀನ್ ಸ್ವಲ್ಪ ಆರಾಮಿಲ್ಲ ಅನ್ಸುತ್ತೆ, ಪಾಪ ಅತ್ತೆ ಮನೆ ಸೊಸೆಗಿರ್ಬಹುದು, ಅವರು ಪಾಪ ನಿನ್ಗೆ ನಿಮ್ಮ ಅತ್ತೆ ತುಂಬಾ ಇದ್ ಕೊಡ್ತಾರೆ, ಎಷ್ಟು ಬಡವಾಗಿ ಹೋದೆ ನೋಡು, ತುಂಬಾ ಕಾಯಿಲೆ ಬಿದ್ದಂಗ್ ಕಾಣ್ತಿದೀಯ. ಇಂಥವೆಲ್ಲ ತಕ್ಷಣಕ್ಕೆ ನಿಮ್ಗೆ ಒಳ್ಳೇದು ಅನ್ನಿಸ್ಬೋದು. ಅದು ನಿಮ್ಮ ಮನ್ಸು ತಗೊಂಡು ನಿಜವಾಗಿ ನಿಮ್ಗೆ ಆರಾಮ್ ಇಲ್ದ ಹಾಗೆ ಮಾಡುತ್ತೆ, ನಿಮ್ಮನ್ನು ಕೂಡ ವೀಕ್ ಮಾಡ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಅದನ್ನ ಒಂದು ಸಮುದ್ರದ ಅಲ್ಲಿ ಪ್ರಯಾಣ ಬೇಕಾದ್ರೆ ಈ ಸಮುದ್ರ ಕಾಯಿಲೆ ಅಂತ ಸಹಜವಾಗಿ ಕೆಲವರಿಗೆ ಬರುತ್ತೆ. ಬರೀ ನೀರನ್ನೇ ನೋಡೋದ್ರಿಂದ ಅವ್ರಿಗೆ ಮೈಯೆಲ್ಲ ನೀಲಿ ಬಣ್ಣ ಆಗೋದು. ಯಾವುದೇ ವಸ್ತುನಲ್ಲಿ ಏಕತಾನತೆಯನ್ನ ಕಂಡಾಗ, ಅದೇ ರೀತಿ ಇದ್ದಾಗ ಎಲ್ಲವೂ ಕೂಡ ಮನಸ್ಸಿಗೆ ಬೋರ್ ಆಗುತ್ತೆ. ಹಾಗಾದಾಗ ಒಂದು ಹೆಂಗಸಿನ ಬಳಿ ಹೋಗಿ ಒಬ್ರು ಹೇಳ್ತಾರೆ, ನಿಮ್ಗೆ ಸಮುದ್ರ ಕಾಯಿಲೆ ಬಂದಂಗಿದೆ, ನಾನ್ ನಿಮಗೆ ಸಹಾಯ ಮಾಡ್ಲಾ, ನಿಮ್ ರೂಮಿಗೆ ಕಳಿಸ್ಕೊಡ್ಲಾ ಅಂದ್ರೆ ಇವಳು ರಿಯಲ್ ಆಗಿ ಅವಳ ಮೈಯೆಲ್ಲ ನೀಲಿ ಬಣ್ಣ ಆಗಿ, ಹೌದು ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಅಂತ ಹೇಳ್ತಾಳೆ. ಹಾಗೇನೆ ಇನ್ನೊಬ್ರಲ್ಲಿ ಪುರುಷ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲಿ ಒಬ್ಬ ಚಾಲಕ ಅವನಿಗೂ ಕೂಡ ಇದೇ ಮಾತನ್ನ ಹೋಗಿ ಹೇಳ್ತಾರೆ, ಯಾಕೋ ನೀವು ಸ್ವಲ್ಪ ಆರಾಮಿಲ್ಲ ಅನ್ಸುತ್ತೆ ಅಂತ. ಯಾರ್ರೀ ಹೇಳಿದ್ದು? ನಾನ್ ಸೂಪರ್ ಆಗಿದ್ದೀನಿ, ಎಂತ ಸಮುದ್ರ ಕಾಯಿಲೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ವೀಕ್ ಮೈಂಡ್ ಸ್ಟ್ರಾಂಗ್ ಮೈಂಡ್ ಹೇಗ್ ಕೆಲಸ ಮಾಡುತ್ತೆ. ಅದರಿಂದ ನೀವು ಯಾರದ್ದೇ ವಿಚಾರಗಳನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಈ ರೀತಿ ಮನಸ್ಸು ಪ್ರಬಲವಾಗಿರ್ಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರ್ಬೇಕು. ಒಳ್ಳೆಯದನ್ನ ಬೇರೆಯವರಿಂದ ತಗೊಳ್ಳೋಣ, ಆದ್ರೆ ಅದು ಎಷ್ಟು ಒಳ್ಳೇದು ಅನ್ನೋದನ್ನ ನಾವು ಯೋಚನೆಯನ್ನ ಮಾಡ್ಬೇಕು. ಅದರಿಂದ ನಿಮ್ ಕಾಲು ಎಳಿಲಿಕ್ಕೆ ಯಾರು ಬರ್ತಿದ್ದಾರೆ ಅಂದ್ರೆ, ನಕಾರಾತ್ಮಕ ಅಂಶಗಳನ್ನ ಹೇಳ್ತಿದ್ದಾರೆ ಅಂದ್ರೆ ನೀವು ಕಿವಿಗೊಡಬೇಡಿ. ಕಣ್ಣು, ಕಿವಿ, ಬಾಯಿ ಎಲ್ಲವನ್ನ ಒಳ್ಳೇದಕ್ಕೆ ಮಾತ್ರ ನಾವು ತೆರ್ಕೊಂಡಿರೋಣ, ಹಾಗೆ ನಾವು ಮಾಡ್ತಾ ಹೋಗ್ಬೇಕು. ಅದರಿಂದ ನೀವು ಎಂತ ಆತ್ಮೀಯರೇ, ನೀವು ಎಂತ ಸಂದರ್ಭದಲ್ಲೂ ಏನೋ ಆ ಕೋರಿಕೆ ಆದ್ರೂ ಸಾಕು ಅಂತ ಹೇಳಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಡಿ. ಇದನ್ನ ನಾನು ಗಮನಿಸಿದ್ದೇನೆ. ಕೆಲವರು ಅಪ್ಪ ನನ್ಗೆ ಎಲ್ಲವನ್ನೂ ತಗೋಬೇಕಾದ್ರೆ ನನ್ಗೆ ಈ ಕೆಲಸ ಮಾಡ್ಕೊಡು, ನನ್ ಮಕ್ಳು ಜೀವನ ಸೆಟ್ಲ್ ಮಾಡು, ನನ್ನನ್ನೇ ಕರ್ಕಬೇಕಾದ್ರೆ ನನ್ನ ಆರೋಗ್ಯ ಹೋಗ್ಲಿ, ನಾನೇನು ಕೇಳಲ್ಲ, ಈ ರೀತಿ ಮಾತನ್ನ ಹೇಳ್ಬೇಡಿ.
ಇದು ಏನಾಗುತ್ತೆ, ಸೂಕ್ತ ಮನಸ್ಸು ಅದನ್ನ ತಗೊಳುತ್ತೆ. ಇವ್ರಿಗೆ ಏನಾದ್ರೂ ಆಗ್ಲಿ, ಅಲ್ಲಿ ಮಗು ಸರಿಯಾಗಬೇಕು, ಆ ಕಡೆ ಕೆಲಸವನ್ನ ಮಾಡುತ್ತೆ. ಅಂದ್ರೆ ನೀವು ಎನರ್ಜಿಯನ್ನ ಅಲ್ಲಿ ಪಾಸ್ ಮಾಡ್ತೀರಾ. ಇಲ್ಲಿ ಕೂಡ ಒಬ್ಬ ಎವೆಲಿನ್ ಪ್ಲೀಟ್ ಅನ್ನ ವ್ಯಕ್ತಿ ಒಂದು ಹೇಳ್ತಾರೆ, ಆ ಮಗಳಿಗೆ ಒಂದು ಸೋರಿಯಸಿಸ್ಸು, ಭಯಂಕರ ಸೋರಿಯಸಿಸ್ಸು, ಆ ಕಾಯಿಲೆಯನ್ನ ನರಳ್ತಾ ಇರ್ತಾಳೆ. ಅದನ್ನ ಆ ಮಗುವಿನ ಕಷ್ಟವನ್ನ ನೋಡ್ಲಾರ್ದನೆ ಇವ್ರು ಯಾವಾಗ್ಲೂ ಹೇಳ್ತಿರ್ತಾಳೆ, ನನ್ನ ಮಗಳು ಗುಣಮುಖಳಾದ್ರೂ ಸಾಕಪ್ಪ, ನಾನ್ ಬಲಗೈ ಏನ್ ಬೇಕಾದ್ರೂ ನಾನು ಕೊಟ್ಬಿಡ್ತೀನಿ. ಪ್ರತಿ ದಿನ ಪ್ರತಿ ಕ್ಷಣ ಅದನ್ನ ಪುನರಾವರ್ತನೆ ಮಾಡ್ತಾ ಹೋಗ್ತಾರೆ. ಆತ್ಮೀಯರೇ, ಈ ಒಂದು ದಿವಸ ಅವರು ಎಲ್ಲೋ ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಅವರ ಬಲಗೈ ತಟ್ಟಂತ ಕಟ್ಟಾಗಿ ಎಲ್ಲೋ ಅಷ್ಟು ದೂರ ಹೋಗಿ ಬಿದ್ದೋಗುತ್ತೆ. ಆಸ್ಪತ್ರೆ ಎಲ್ಲ ಮುಗಿಸ್ಕೊಂಡ್ ಬರೋದ್ರೊಳಗೆ ಆ ಮಗಳಿಗೆ ಸೋರಿಯಸಿಸ್ ಕಾಯಿಲೆ ಪೂರ್ಣ ಗುಣಮುಖ ಆಗಿರುತ್ತೆ. ಅದರಿಂದ ನಾವು ಬೇರೆ ಬೇರೆ ಒಂದು ತಾಟನ್ನ ಕೊಡೋಣ, ನನ್ ಮಗಳಿಗೂ ಆರೋಗ್ಯವಾಗ್ಲಿ, ಚೆನ್ನಾಗಿದ್ದಾಳೆ, ಈ ರೀತಿ ಕೊಡೋಣ. ಆದ್ರೆ ಈ ರೀತಿ ಕೊಡೋದು ಬೇಡ. ಅದು ವಾಸಿಯಾಗದಿರ್ಲಿ, ಅನುಗ್ರಹ ಇರ್ಲಿ, ಏರಿಕೆ ಇರ್ಲಿ, ಅದು ನಿಮ್ಮ ಸುಪ್ತ ಮನಸ್ಸು ಇದು ಯಾವ್ದು ಹಾಸ್ಯ, ಯಾವ್ದು ರಿಯಲ್ಲು, ಅದ್ಯಾವುದನ್ನು ಕೇಳಲ್ಲ. ನೀವೇನನ್ನ ಕೊಟ್ರು ತಗೊಳುತ್ತೆ. ಅದ್ ಚರ್ಚೆ ಮಾಡಲ್ಲ, ವಾದ ಮಾಡಲ್ಲ. ಅದರಿಂದ ನೀವು ಕೊಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಕೊಡಿ. ತಕ್ಷಣ ಮನುಷ್ಯನ ಸಹಜ ಗುಣ ಇದು, ನಕಾರಾತ್ಮಕ ಮಾತುಗಳು ಬರುತ್ತೆ, ತಕ್ಷಣ ಅದನ್ನ ಬದಲಾಯಿಸಿ. ಹಿಂದಿನವ್ರು ಹೇಳ್ತಾ ಇದ್ರು ನೋಡಿ, ಎಂತ ಕೆಟ್ಟ ಮಾತು ಹೇಳ್ತಿದ್ಯಾ, ಬಿಡ್ತು ಬಿಡ್ತು ಅನ್ನೋ ಹಾಗೆ ನಕಾರಾತ್ಮಕ ಮಾತುಗಳನ್ನ ನಾವು ಆದಷ್ಟು ಮಾತಾಡೋದು ಬೇಡ. ಹಾಗೆ ಇನ್ನೊಬ್ರು ಸಂಗೀತ ಅಭ್ಯಾಸ ಮಾಡ್ತಕ್ಕಿದ್ದಂತ ಒಂದು ಹುಡುಗಿಯ, ಅಂದ್ರೆ ಇವೆಲ್ಲ ಉದಾಹರಣೆಗಳು ಇವರ ಬದುಕಿನಲ್ಲಿ ಕಂಡಂತ ಸತ್ಯ ಘಟನೆಗಳು. ಇವ್ರ ಹತ್ರ ತರಬೇತಿಯನ್ನ ಪಡೆದು ಯಶಸ್ವಿಯಾದಂತ ವ್ಯಕ್ತಿಗಳ ಕಥೆಗಳಾಗಿದೆ. ಹಾಗೆ ಅವ್ರು ಮಾಡ್ಬೇಕಾದ್ರೆ ಅಲ್ಲಿ ಸಂಗೀತ ಹಾಡ್ತಕ್ಕಂಥವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ವಾಯ್ಸು ಅಂತ ಕೆಟ್ಟದ್ದು ಅಲ್ಲ ಆಗಿದೆ, ಆದ್ರೂ ಇವಳ ಮನಸ್ಸಿನಲ್ಲಿ ನಾನೇನೋ ಹಾಡ್ತಿದ್ದೀನಿ, ನಂಗೆ ಖಂಡಿತ ವೇದಿಕೆ ಸಿಗುತ್ತಾ, ನಾನು ಎಷ್ಟು ಕೆಟ್ಟದಾಗ ಹಾಡ್ತೀನಿ, ನಂಗೆ ಗೊತ್ತು ನಾನು ಅಲ್ಲಿ ಹೋದ್ರು ಸೆಲೆಕ್ಟ್ ಆಗಲ್ಲ ಅಂತ, ಆದ್ರೂ ಹೋಗ್ತಾ ಇದ್ದೀನಿ ಅಂತ ಅವಳ ಮೈಂಡ್ ಅನ್ನ ಇದ್ ಮಾಡ್ಕೊಂಡು ಹೋಗ್ತಾಳೆ. ಹಾಗೆ ಅವಳು ಫೇಲ್ಯೂರ್ ಆಗಿ ರಿಜೆಕ್ಟ್ ಆಗಿ ವಾಪಸ್ ಬರ್ತಾಳೆ. ಇವರ ಮರ್ಪಿಯವರ ಸಲಹೆ ಪ್ರಕಾರ ಅವಳು ಏನ್ ಮಾಡ್ತಾಳೆ, ನೆಕ್ಸ್ಟ್ ಆ ಕೆಲ್ಸವನ್ನ ಮಾಡ್ತಾ ಹೋಗ್ತಾಳೆ. ನಾನ್ ಬಹಳ ಚೆನ್ನಾಗಿ ಹಾಡ್ತಾ ಇದ್ದೀನಿ, ನಾನ್ ಶಾಂತಳಾಗಿದ್ದೀನಿ, ಸಮತೋಲನದಲ್ಲಿದ್ದೀನಿ ಮತ್ತು ಆತ್ಮವಿಶ್ವಾಸದಲ್ಲಿದ್ದೀನಿ. ನೋಡಿ, ಆತ್ಮವಿಶ್ವಾಸ ಅನ್ನೋದು ತುಂಬಾ ತುಂಬಾ ತುಂಬಾನೇ ಮುಖ್ಯ. ನನ್ನಲ್ಲಿ ನನಗೆ ನಂಬಿಕೆ ಇರ್ಬೇಕು. ಬೇರೆಯವರಿಗಿಂತ ಬೇರೆಯವರು ಹೇಳಿದ ಹಾಗೆ ನಾವಲ್ಲ, ಬೇರೆಯವರು ನೋಡಿದ ಹಾಗೆ ನಾವಲ್ಲ, ನಾವೇನು ಅಂತ ನಮಗೆ ಗೊತ್ತಿರ್ಬೇಕು. ಅವಳು ಇದನ್ನ ತುಂಬಾ ತುಂಬಾ ದಿನಕ್ಕೆ 10 ಸಲಕ್ಕಿಂತ ಹೆಚ್ಚು ಅವಳು ಪುನರುಚ್ಚಾರ ಮಾಡ್ತಾ ಹೋಗ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಅವಳು ಹೋದಂತಹ ಇದ್ರಲ್ಲಿ ಸೆಲೆಕ್ಷನ್ ಆಗ್ತಾಳೆ, ವೇದಿಕೆ ಕೂಡ ಸಿಗ್ತಾ ಹೋಗುತ್ತೆ. ಎಂತ ಅದ್ಭುತ ಕೆಲಸ ನೋಡಿ ಇಲ್ಲಿ. ಅದೇ ರೀತಿ ಇನ್ನೊಬ್ಬ ವಯಸ್ಸಾದವ್ರು ಕೂಡ, ಇನ್ನೇನ್ ನನಗೆ 60 ವರ್ಷ ಆಯ್ತು, 70 ವರ್ಷ ಆಯ್ತು, ಊರ್ ಹೋಗುವಂತಿದೆ, ಕಾಡ್ ಬಾ ಅಂತಿದೆ, ಇಂಥ ಹೇಳಿಕೆಯನ್ನ ಹೇಳ್ಬೇಡಿ. ನಾವು ಬದುಕಿರುವವರೆಗೂ ಯಾರಿಗೂ ಹೊರೆಯಾಗದೆ ನನ್ನ ಕೆಲಸವನ್ನ ನಾನೇ ಮಾಡಿ ನಾನು ಸಂಪೂರ್ಣ ಆರೋಗ್ಯವಾಗಿದ್ದು ಸಂತೋಷದಿಂದ ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ. ಇಂಥ ಥಾಟ್ಸ್ ಅನ್ನ ನೀವು ಕೊಡ್ತಾ ಹೋಗ್ಬೇಕು, ನನ್ನನ್ನು ಸೇರಿ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಒಂದ್ ಸಣ್ಣ ಕಾಯಿಲೆ ಬರ್ಲಿ, ಇನ್ನೇನ್ ವಯಸ್ಸಾಯ್ತಲ್ಲ, ಸಹಜ, BP ಬರ ಸಹಜ, ಶುಗರ್ ಬರ ಸಹಜ, ನಾನ್ ವೀಕ್ ಆಗ ಸಹಜ, ಎಲ್ಲವೂ ಕೆಟ್ಟದ್ದು ಯಾಕಾಗ್ಬೇಕು? ಆ ಜಪಾನಿನ ಇದನ್ನ ನೋಡಿ, ಒಕಿನೋವಾ ಪ್ರಾಂತ್ಯದ ಜನ 100 ವರ್ಷ ಆದ್ರೂ ರಿಟೈರ್ಮೆಂಟೇ ಇಲ್ಲ, ಎಷ್ಟು ಸಂತೋಷವಾಗಿ ಅವ್ರು ಬದುಕ್ತಿದ್ದಾರೆ. ಪ್ರಪಂಚದಲ್ಲಿ ಯಾರೋ ಒಬ್ರು ಸಾಧನೆ ಮಾಡ್ತಾನೆ ಅಂದ್ರೆ ನಮ್ಮಿಂದಲೂ ಕೂಡ ಅದು ಸಾಧ್ಯ. ವಿವೇಕಾನಂದ ಹೇಳ್ತಾರೆ, ಯಾರೋ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಅದು ಪ್ರಪಂಚದ ಪ್ರತಿಯೊಬ್ಬರಿಂದಲೂ ಕೂಡ ಸಾಧ್ಯ, ನೀನು ಪ್ರಯತ್ನ ಪಡ್ಬೇಕು ಅಂತ. ಹಾಗೆ ಇವಳು, ಹೌದು ನನ್ ಜ್ಞಾಪಕ ಶಕ್ತಿ ಹೋಗ್ತಾ ಇದೆ, ನನ್ಗೆ ವಯಸ್ಸಾಯ್ತಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಇವರು ಮರ್ಪಿಯವರ ಒಂದು ತರಬೇತಿಯ ನಂತರ ಅವಳು, ಇಲ್ಲ, ಇವತ್ತಿನಿಂದ ನನ್ನ ಜ್ಞಾಪಕ ಶಕ್ತಿ ಎಲ್ಲಾ ವಿಧದಿಂದಲೂ ಸುಧಾರಿಸ್ತಾ ಇದೆ. ಏನನ್ನ ನೆನಪಿಡ್ಬೇಕೋ, ನಾನು ಎಲ್ಲಿಟ್ಟಿದ್ದೀನಿ ವಸ್ತುನ, ಪ್ರತಿ ಸ್ಥಳ, ವ್ಯಕ್ತಿ ಎಲ್ಲವೂ ಕೂಡ ನೆನಪಿಗೆ ಬರ್ತಾ ಇದೆ, ಎಲ್ಲ ಘಟನೆಗಳು ಸ್ಪಷ್ಟವಾಗಿ ನೆನಪಿನಲ್ಲಿ ಇದಾವೆ ಅಂತ ಹೇಳಿ ಪುನಃ 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 ಅಂತ ಹೇಳ್ತಾ ಹೋಗ್ತಾಳೆ. 3 ವಾರಗಳ ನಂತರ ಅವಳ ಜ್ಞಾಪಕ ಶಕ್ತಿ ಹಿಂದೆ ಹೇಗಿತ್ತೋ ವಯಸ್ಕರಲ್ಲಿ ಹಾಗೆ ಆಗುತ್ತೆ ನೋಡಿ. ಅದರಿಂದ ಪ್ರತಿ ಮಾತು ಎಚ್ಚರಿಕೆಯಿಂದ ಇರ್ಲಿ, ಪ್ರತಿ ಯೋಚನೆ ಕೂಡ ಎಚ್ಚರಿಕೆಯಿಂದ ಇರ್ಲಿ. ಆದಷ್ಟು ಒಳ್ಳೇದನ್ನೇ ಯೋಚನೆ ಮಾಡೋಣ,
ಕೆಟ್ಟದನ್ನ ಯಾಕೆ ನಾವು ಕೊಡ್ಬೇಕು? ಕೆಟ್ಟದನ್ನ ಮಾಡಕ್ ತುಂಬಾ ಜನ ಇದ್ದಾರೆ. ಅವರಿಗೆ ಬಿಟ್ಬಿಡೋಣ, ಅದನ್ನ ನಾವು ಒಳ್ಳೇದನ್ನೇ ಯೋಚನೆ ಮಾಡೋಣ, ಒಳ್ಳೇದನ್ನೇ ಮಾಡೋಣ. ಇಂಥ ಉದಾಹರಣೆಗಳನ್ನೇ ಪುಸ್ತಕದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಇನ್ನೊಬ್ಬ ವ್ಯಕ್ತಿ ತುಂಬಾ ಕೆಟ್ಟ ಸ್ವಭಾವದನಾಗಿರ್ತಾನೆ. ಅವನನ್ನ ಸಹಿಸ್ಕೊಳ್ಳೋದು ಆಫೀಸಲ್ಲಿ ಹೆಂಡತಿಗೆ, ಅವರ ಸಮಾಜಕ್ಕೆ, ಎಲ್ಲರಿಗೂ ತುಂಬಾ ಕಷ್ಟ ಇರುತ್ತೆ. ಆಗ ಅವನಿಗೆ ಅನ್ಸುತ್ತೆ, ನನ್ನನ್ನು ಯಾರು ಇಷ್ಟಪಡ್ತಾ ಇಲ್ಲ, ನನ್ಗೆ ಹೀಗ ಆಗ್ತಾ ಇದೆಯಲ್ಲ, ನಾನು ಬದಲಾಗ್ಬೇಕು ಅಂತ ಅವನಿಗೆ ಮನಸ್ಸಿಗೆ ಹೇಳ್ತಾ ಹೋಗ್ತಾನೆ, ನಾನು ಒಳ್ಳೆ ಸ್ವಭಾವದನ ಆಗಿದ್ದೇನೆ, ನನ್ನ ಸಾಮಾನ್ಯ ಮನೋಸ್ಥಿತಿ ತುಂಬಾ ಉತ್ತಮವಾಗಿದೆ, ನಾನು ಸುಖ ಸಂತೋಷದಿಂದ ಇದ್ದೀನಿ, ಪ್ರತಿದಿನ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ರೂ ನನ್ನನ್ನ ಪ್ರೀತಿಸ್ತಾರೆ, ನನ್ನ ಸಹ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಹೋಗ್ತಾರೆ. ಅದ್ಭುತವಾದ ವ್ಯಕ್ತಿಯಾಗಿ ಅವನು ಬದಲಾಗ್ತಾನೆ. ಇಲ್ಲಿ ಅವನ ಜೊತೆಗಿರ್ಲಿಕ್ಕೆ ಹೆಂಡತಿ, ಕೊಲೀಗ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ಆ ನಂತರ. ಆದ್ರಿಂದ ನೀವು ಯಾವುದೇ ಆಗಿರ್ಲಿ ಎಲ್ಲವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಇಂಥ ನೆಗೆಟಿವ್ ಥಾಟ್ಸ್ ಅಂತೂ ಖಂಡಿತ ನಿಮ್ಮ ಬದುಕಲ್ಲಿ ಎಲ್ಲೂ ಹೇಳ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ನಮ್ಗೆ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಳಿಗೆ ಇದನ್ನ ಮಾಡಬಾರ್ದು. ಮುಖ್ಯವಾಗಿ ಅದು, ಮಗು ನಮ್ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ಲ, ನೀನ್ ಡಾಕ್ಟರ್ ಓದಕ್ಕಾಗುತ್ತಾ, ಫೀಸ್ ಎಷ್ಟಿದೆ ಗೊತ್ತಾ, ಅದನ್ನ ಚಿಕ್ಕದ್ರಿಂದಲೇ ತುಂಬಿ ಆ ಮಗು ನನ್ನ ಅಪ್ಪ ಮಾಡ್ತಕ್ಕಂಥ ಕೆಲಸ, ಒಂದು ಚಿಕ್ಕ ಕೆಲಸಕ್ಕೆ ನಾನು ಬಿಟ್ಟು ಅನ್ನೋದನ್ನ ಮನ್ಸಲ್ಲಿ ತುಂಬ್ತಾ ಹೋಗ್ತೀವಿ. ಬೇಡ. ಆ ಮಗುಗೆ ಖಂಡಿತ ಮಗು, ನೀನು ಪ್ರಪಂಚದ, ನಾನು ಯಾವುದೇ ಹುದ್ದೆ ಮೇಲು ಕೀಳು ಅಂತ ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಮಾಡಿದ್ರು ನೀನು ಅದ್ಭುತವಾಗಿ ನೀನ್ ಮಾಡ್ತಕ್ಕಂಥ ಶಕ್ತಿ ಇದೆ, ಪ್ರಯತ್ನ ಮಾಡು ಅಂತ ಹೇಳಿ. ಆದ್ರೆ ಮನೆಗಳಲ್ಲಿ ಸಮಾಜ ಈ ರೀತಿ ಮಾಡ್ತಾ ಇದೆ, ನೀನ್ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ನಾನು ಏನು ಆಗ್ಲಾರೆ, ಹೀಗ್ ನೀನ್ ಮಾಡ್ಬಾರ್ದಿತ್ತು, ಖಂಡಿತ ಗೆಲ್ತೀಯ ಬಿಡು ಅನ್ನೋದು ಸುಳ್ಳು ಅಂತ ಹೇಳೋದು. ಹಾಗೆ ನೀನ್ ತೀರಾ ತಪ್ಪು ದಾರಿನಲ್ಲಿ ಹೋಗ್ಬಿಟ್ಟೆ, ಅದ್ರಿಂದ ಏನ್ ಉಪಯೋಗ? ಈಗ ಜಗತ್ತು ರಸತಾಳಕ್ಕೆ ಇಳಿತಾ ಇದೆ, ಏನ್ ಪ್ರಯೋಜನ? ಯಾರಿಗೇನು ಪ್ರಯೋಜನ ಇಲ್ಲ. ನಿನ್ ವಯಸ್ಸು ಮೀರಿ ಹೋಯ್ತು, ಏನ್ ಮಾಡ್ಲಿಕ್ಕೂ ಆಗಲ್ಲ. ಆ ಜಪಾನಲ್ಲಿ 90 ವರ್ಷದವ್ರು PhD ಮಾಡ್ತಾ ಇದ್ದಾರೆ. ಓದಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ, ಬದುಕ್ಲಿಕ್ಕೆ ವಯಸ್ಸಿನ ಮಿತಿ ಇಲ್ಲ. ಆ ದೇವ್ರ ಕರೆಯವರೆಗೂ ನಮ್ಮ ಪಾಡಿಗೆ ನಾವು ಬದುಕ್ತಾ ಹೋಗ್ಬೇಕಷ್ಟೇ ಇಲ್ಲಿ. ಹಾಗೆ ಇಂತಹ ಯೋಚನೆಗಳು ನಮ್ಮ ಸಮಾಜದಲ್ಲೂ ಬರುತ್ತೆ. ನೀವು ಸ್ವೀಕರಿಸ್ಬೇಡಿ. ನೀವು ಯಾರಿಗೂ ಇಂಥ ಮಾತುಗಳನ್ನ ಮಾತ್ರ ಹೇಳ್ಬೇಡಿ. ಅದ್ಭುತ ಸಾಧನೆ ಎಲ್ಲರಿಂದಲೂ ಸಾಧ್ಯ ಇರುತ್ತೆ. ಆ ರೀತಿ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ಬೇಕಷ್ಟೇ. ನಿಮ್ಗೆ ನಕಾರಾತ್ಮಕ ಯೋಚನೆಗಳು ಇನ್ನೆಲ್ಲೂ ಬೇಕಿಲ್ಲ. ಟಿವಿ ಆನ್ ಮಾಡಿದ ತಕ್ಷಣ ನ್ಯೂಸ್ ಚಾನೆಲ್ಗಳು ಇಂಥವ್ ಹಾಕಿರ್ ಸಾಕು, ಇಂಥವೇ ಹೆಚ್ಚು ಬರುತ್ತೆ. ಅಂತ ವಿಚಾರಗಳಿಂದ ಆದಷ್ಟು ದೂರ ಇರಿ. ಅಲ್ಲಿ ಎತ್ತವರಿರ್ಬೋದು, ಗೆಳೆಯರಿರ್ಬೋದು, ಸಂಬಂಧಿಗಳಿರ್ಬೋದು, ಯಾರಿಂದ ಬಂದ್ರು ಒಮ್ಮೆ ಯೋಚನೆ ಮಾಡಿ, ಕೇಳಿದ ಹಾಗೆ ನಟನೆಯನ್ನ ಮಾಡಿ, ನೀವೇನನ್ನ ಮಾಡ್ಬೇಕು ಅದನ್ನೇ ಮಾಡಿ, ಹೇಗೆ ಯೋಚನೆ ಮಾಡ್ಬೇಕು ಹಾಗೆ ಯೋಚನೆಯನ್ನ ಮಾಡ್ತಾ ಹೋಗಿ. ಹೀಗೆ ಇನ್ನೊಂದು ಘಟನೆಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ಬ, ಟಿವಿಗಳಲ್ಲಂತೂ ತುಂಬಾ ಜ್ಯೋತಿಷಿಗಳ ಕಾಟ ಹೆಚ್ಚಾಗಿದೆ. ಬೆಳಗ್ಗೆ ನೀವು 7 ಗಂಟೆಗೆ ಆನ್ ಮಾಡ್ತು ಅಂದ್ರೆ ಪ್ರತಿ ಚಾನಲ್, ಪ್ರತಿ ಮನೆಯಲ್ಲೂ ಬಂದು ಜ್ಯೋತಿಷರು ಕೂತಿರ್ತಾರೆ. ಹೀಗಾಗುತ್ತೆ ಇದು ಅಂತ ಹೇಳ್ತಾ ಇರ್ತಾರೆ. ಅಮಾವಾಸ್ಯೆ ಅಂದ್ರೆ ಹೀಗೆ ಕೆಟ್ಟದ್ದು, ನಿಮ್ಮ ಬದುಕಲ್ಲಿ ಒಂದು ಘೋರ ದುರಂತ ನಡೆಯುತ್ತೆ, ಇಂಥವೆಲ್ಲ ಹೇಳ್ತಾ ಹೋಗ್ತಾರೆ. ನಿಮ್ಗೆ ಇನ್ನು ಕೆಲವು ಕಾನ್ಸೆಪ್ಟ್ ನಮ್ಗಿದೆ. ಬೆಕ್ಕಡ್ಡ ಬಂತು, ಖಾಲಿ ಕೊಡ ಸಿಕ್ತು, ಇಂಥ ಕೆಟ್ಟದು, ನನಗೇನೋ ಒಂಟಿ ಸೀನು, ಇಂಥವೆಲ್ಲ ಬರುತ್ತೆ. ಇವ್ ಯಾವುದು ನಿಜ ಅಲ್ಲ. ಅದ್ ನಿಜ ಆಗದು ಅಂದ್ರೆ ನಾವು ಅದಕ್ಕೆ ಶಕ್ತಿ ಕೊಡ್ತಾ ಹೋಗ್ತೀವಿ. ನಾನೀಗ ಎಲ್ಲೋ ಹೋಗ್ತಾ ಇದ್ದೀನಿ, ಖಾಲಿ ಕೊಡ ಬಂತು, ನನ್ನ ಮನ್ಸಲ್ಲಿ ಅದೇನ್ ಬಂತು, ಇವತ್ ಕೆಲ್ಸ ಅಷ್ಟು ಚೆನ್ನಾಗ್ ಆಗಲ್ಲ, ಇದೇನ್ ಒಳ್ಳೆ ದಿನ ಅಲ್ಲ ಅಂತ ಅಂದ್ರೆ ನಾನೇ ಅದನ್ನ ರೆಡಿ ಮಾಡ್ಬಿಟ್ಟೆ. ಅದನ್ನ ಬಿಟ್ಬಿಟ್ಟು ಏನಿಲ್ಲ, ಒಳ್ಳೇದಾಗುತ್ತೆ, ಅದೊಂದು ಕ್ರಿಯೆ ಅಷ್ಟೇ. ನೀರ್ ತಗೊಂಡ್ ಬರ್ಲಿಕ್ಕೆ ಹೋಗೋದು, ನೀರು ಖಾಲಿ ಕೊಡ ಬಂದ್ಮೇಲೆ ತುಂಬಿದ್ ಕೂಡ ಹೋಗ್ಲೇಬೇಕು. ಈ ರೀತಿ ಥಾಟ್ಸ್ ಅನ್ನ ನಾವು ಬದಲಾಯಿಸ್ಬೇಕು. ಹಾಗೆ ಆ ಜ್ಯೋತಿಷಿ ಈ ವ್ಯಕ್ತಿಗೆ, ಇವ್ರು ಮರ್ಪಿಯವರ ಸ್ನೇಹಿತರೇ ಆಗಿರ್ತಾರೆ. ಅವರು ಒಂದು ಶಾಸ್ತ್ರವನ್ನ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಈ ಅಮಾವಾಸ್ಯೆಯ ಒಳಗೆ ನೀವು ಸಾವನ್ನಪ್ತೀರಿ ಅಂತ ಹೇಳ್ತಾರೆ. ಅದನ್ನ ಅವ್ರು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂದ್ರೆ, ಸುಪ್ತ ಪ್ರಜ್ಞೆ ಮನಸ್ಸಿಗೆ ಅದನ್ನ ಇಳಿಸ್ಬಿಡ್ತಾರೆ. ತಕ್ಷಣ ಅಲ್ಲಿಂದ ಎದ್ದು ಬರ್ಬೇಕಾದ್ರೆ, ನಾನು ಸಾವಿನ ಬಾಗಿಲಲ್ಲಿ ಕದವನ್ನ ತಟ್ತಾ ಇದ್ದೀನಿ ಅನ್ಕೊಂಡು ಬರ್ತಾರೆ. ಅಂದ್ರೆ ಅಷ್ಟು ಪ್ರಸಿದ್ಧ ಜ್ಯೋತಿಷಿಯಾಗಿದ್ರು, ಅವರ ಭವಿಷ್ಯವಾಣಿ ಮೇಲೆ ಅಷ್ಟು ಸಂಪೂರ್ಣ ನಂಬಿಕೆ ಅವರಿಗೆ ಇತ್ತು. ಆಗ ಬಂದವ್ರೆ ತಮ್ಮ ಆಸ್ತಿಯನ್ನ ವಿಲ್ ಮಾಡೋದಿರ್ಬೋದು, ನಾನ್ ಮಾಡ್ತಕ್ಕಂಥ ಕೆಲಸ ಏನು, ಇದು ಎಲ್ಲವನ್ನು ಅವರು ಮಾಡ್ತಾ ಹೋಗ್ತಾರೆ.
ಹೀಗೆ ಅವರು ದಿನ ಕುಸ್ತೋಗ್ತಾರೆ, ದಿನಗಳನ್ನ ಲೆಕ್ಕ ಹಾಕ್ತಾರೆ. ಅಮಾವಾಸ್ಯೆ ಎಷ್ಟು ದಿನ ಇದೆ, ನನ್ನ ಬದುಕಿನ ಇಷ್ಟೇ ದಿನ, 10 ದಿನ 9 ದಿನ ಹೀಗೆ ಬಂದು ಇವತ್ತು ಹಾಗೆ ಹೋಗುತ್ತೆ ಅಂತ. ಆತ್ಮೀಯರೇ, ಆ ವ್ಯಕ್ತಿ ನಿಜವಾಗ್ಲೂ ಅಮಾವಾಸ್ಯೆ ದಿನ ಒಂದು ಹೃದಯಾಘಾತವಾಗಿ ಸಾವನ್ನಪ್ತಾರೆ. ಹಾಗಾದ್ರೆ ನಮ್ಗೆ ಇಲ್ಲೆಲ್ಲ ಪ್ರಶ್ನೆ ಬರ್ಬೋದು, ಜ್ಯೋತಿಷಿ ಹೇಳಿದ್ದು ಎಷ್ಟು ನಿಜ ಆಯ್ತು ಅಂತ. ಆ ಜ್ಯೋತಿಷಿ ಹೇಳಿದ್ ಸತ್ಯ ಇರ್ಲಿಲ್ಲ, ಇವ್ರ ನಂಬಿಕೆ ಅಷ್ಟು ಸತ್ಯ ಆಯ್ತು. ಜ್ಯೋತಿಷಿ ಅಂತ ಪ್ರಸಿದ್ಧ ಜ್ಯೋತಿಷಿ ಆಗಿದ್ದಾರೆ, ಅವ್ರು ಖಂಡಿತ ಅದನ್ನ ಅವರಿಂದ ಹಾಗೆ ಆಗುತ್ತೆ ಅಂತ ಹೇಳಿ ಅವರು ಇದನ್ನ ಬದಲಾಯಿಸ್ಕೋಬೋದಿತ್ತು. ಹೇಗೆ ಅವ್ರೇನೋ ಹೇಳಿದ್ದಾರೆ, ನಾನ್ ಆಯಸ್ ಮುಗಿದ್ಮೇಲೆ ಸಾಯೋದು, ಹೇಳಿದ್ದೆಲ್ಲ ನಿಜ ಆಗೋದಾಗಿದ್ರೆ ಪ್ರಪಂಚ ಇಷ್ಟೊತ್ತಿಗೆ ಅನಾಹುತ ಪ್ರಳಯ ಆದಾಗ, ಸುನಾಮಿ ಬಂದಾಗ ಅವ್ರು ಹೇಳ್ಬೋದಿತ್ತಲ್ಲ, ಅನೇಕ ವಿನಾಶಕ್ಕೆ ಹೋಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಜ್ಯೋತಿಷಿಗಳು ಎಲ್ಲಿ ಹೋಗಿರ್ತಾರೆ ಅಂತ ಹೇಳಿ ತಗೋಬೇಕು. ನೋಡಿ, ಪ್ರತಿ ಕ್ಷಣವನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳೋದು ನಮ್ಮಲ್ಲೇ ಇದೆ. ಹಾಗೆ ಅನ್ಯರ ಸೂಚನೆಗಳಲ್ಲಿ ಅವ್ರ ಯಾವುದೇ ಶಕ್ತಿ ಇರಲ್ಲ. ನಿಮ್ಮ ಯೋಚನೆಗಳ ಮುಖಾಂತರ ಅದಕ್ಕೆ ಶಕ್ತಿಯನ್ನ ಕೊಡ್ತಾ ಹೋಗ್ತೀರಾ. ಅದರಿಂದ ನಿಮ್ಗೆ ಈ ಸೂಕ್ತ ಪ್ರಜ್ಞೆ ಸಾಕಾರಗೊಳಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದರಿಂದ ಯಾವುದೇ ಮೂಢನಂಬಿಕೆಗೆ, ಯಾವುದೇ ಹೇಳಿಕೆಗೆ ಇದನ್ನ ಕೊಡ್ಬೇಡಿ. ಈಗ್ಲೂ ನೀವು ವಾಟ್ಸಪ್, ಫೇಸ್ಬುಕ್ ಇದ್ರಲ್ಲೆಲ್ಲ ನೋಡಿದ್ರೆ ಈ ಪ್ರಪಂಚದ ಈ ಕಲಿಯುಗದ ಅಂತ್ಯ ಯಾವಾಗ, ಕೇವಲ 2025ರಲ್ಲಿ ಹೀಗೆ ಪ್ರಪಂಚ ಪ್ರಳಯ ಆಗಲಿದೆ. ಇದನ್ನ ನನ್ನ ಬಾಲ್ಯದಿಂದಲೂ ನಾನು ಕೇಳ್ತಾ ಇದ್ದೀನಿ. ಆ ಮನುಷ್ಯನ ಸಾವು ನೋವು ಇವು ದಿನನಿತ್ಯ ಆಗ್ತಾ ಇರುತ್ತೆ. ಆದ್ರೆ ಯಾರಿಗೂ ಅದು ಆ ಮಟ್ಟಕ್ಕೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಇಲ್ಲಿ ನಾವು ನನ್ನ ಬದುಕಲ್ಲೂ ಕೂಡ ಹೀಗಾಗಿದೆ. ನಾವು ಕೂಡ ಯಾವಾಗ್ಲೂ ಹೋಗಿ ಅನ್ಕೊಳ್ಳೋದ್ ಬೇಡ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು, ನನ್ ಬದುಕೆ ಹೀಗೆ, ನಾನಂತೂ ದುರಾದೃಷ್ಟವಂತೆ ಅಂತ ಇಂಥ ಪದಗಳ ಉಚ್ಚಾರಣೆ ಬೇಡ. ಪದೇ 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 ನಾನು ಅದೃಷ್ಟವಂತೆ, ನಾನು ಆರೋಗ್ಯವಂತೆ, ನನಗೆ ಸಂಪತ್ತಿದೆ, ಸಮೃದ್ಧಿ ಇದೆ, ನಾನೊಂದು ಉತ್ತಮ ಬದುಕನ್ನ ಬದುಕಿ ಇಲ್ಲಿಂದ ಹೋಗ್ತೀನಿ, ಇಂಥ ಮಾತುಗಳನ್ನ ಹೇಳ್ತಾ ಹೋಗಿ. ಯಾವುದನ್ನು ಕೆಟ್ಟದಾಗಿ ಹೇಳ್ತಾ ಹೋಗ್ಬೇಡಿ. ನಾನು ಮುಟ್ಟಿದ್ದೆಲ್ಲ ಕೆಟ್ಟ ಹೋಗುತ್ತೆ, ನನ್ನ ಆರೋಗ್ಯ, ನನ್ನ ಮಿತ್ರರೆಲ್ಲ ಕಳ್ಕೊಳ್ತಿದ್ದೀನಿ, ನನ್ನ ಕೊನೆಯ ಬದುಕು ಹೇಗಿರುತ್ತೆ, ಈ ಮಾತುಗಳನ್ನ ನಾವು ಹೇಳ್ತಾ ಹೋಗೋದ್ ಬೇಡ. ಈ ರೀತಿ ನಾವು ಹೋದ್ರೆ ನಮ್ಮ ಬದುಕು ತುಂಬಾ ಉತ್ತಮವಾಗಿರುತ್ತೆ. ಪದೇ ಪದೇ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಹೋಗ್ಬೇಕು. ಇಲ್ಲಿ ಪ್ರೊಫೆಸರ್ ಒಬ್ರು ಮರ್ಪಿ ಸರ್ ಹತ್ರ ಬಂದು ಅಲ್ಲಿ ಹೇಳ್ತಾರೆ, ನನ್ನ ಬದುಕು ಯಾಕೋ ತುಂಬಾ ಇದಾಗ್ತಾ ಇದೆ, ಏನ್ ಮಾಡೋದು ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಅವರು ಇದ್ ಮಾಡ್ತಾರೆ, ಅಪರಿತ ಬುದ್ಧಿ ನನಗೆ ಎಲ್ಲಾ ವಿಧದಿಂದಲೂ ಮಾರ್ಗದರ್ಶನವನ್ನ ನೀಡ್ತಾ ಇದೆ, ನಾನು ಪೂರ್ಣವಾಗಿ ಸ್ವಸ್ಥನಿದ್ದೇನೆ, ನನ್ನ ಮನಸ್ಸು ಶರೀರ ಸಾಮರಸ್ಯದ ನಿಯಮದ ಪ್ರಕಾರ ಕೆಲಸ ಮಾಡ್ತಾ ಇದೆ, ನನ್ನಲ್ಲಿ ಸೌಂದರ್ಯ ಇದೆ, ಪ್ರೇಮ ಇದೆ, ಶಾಂತಿ ಹಾಗೂ ಸಮೃದ್ಧಿ ಇದೆ, ಸರಿಯಾದ ಕರ್ಮ ಮತ್ತು ದೈವಿ ವಿಧಾನದ ಸಿದ್ಧಾಂತನೇ ನನ್ನ ಪೂರ್ತಿಯ ಬದುಕನ್ನ ಆಳ್ತಾ ಇದೆ, ನಂಗೆ ಗೊತ್ತಿದೆ, ನನ್ನ ಪ್ರಮುಖ ಪೂರ್ವ ಸಿದ್ಧಾಂತ ಬದುಕಿನ ಶಾಶ್ವತ ನಿಯಮಗಳ ಮೇಲೆ ಆಧಾರಿತವಾಗಿದೆ ಮತ್ತು ನನಗೆ ಗೊತ್ತಿದೆ, ಅನುಭವಿಸ್ತಾ ಇದ್ದೀನಿ, ವಿಶ್ವಾಸ ಪಡ್ತಾ ಇದ್ದೀನಿ. ಸೂಕ್ತ ಪ್ರಜ್ಞೆಯ ಮನಸ್ಸು ನನ್ನ ಪ್ರಜ್ಞಾ ಮನಸ್ಸಿನ ಪ್ರಕಾರ ಪ್ರಕೃತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸ್ತಿದೆ ಅಂತ. ಹೀಗೆ ಇದನ್ನ ಪುನರಾವರ್ತನೆಯನ್ನ ಮಾಡ್ತಾ ಹೋಗಿ. ಅಂದ್ರೆ ಇಲ್ಲಿರೋದನ್ನೇ ನಿಮ್ಮ ಬದುಕಿಗೆ ಅನ್ವಯಿಸ್ಕೋಬೇಕು ಅಂತಿಲ್ಲ, ಇದನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಬದುಕು ಕೂಡ ಇಲ್ಲಿ ಭಿನ್ನ. ನನ್ನ ಆಸೆ ಕನಸುಗಳೇ ಬೇರೆ ಇರುತ್ತೆ, ನಿಮ್ಮ ಆಸೆ ಕನಸಿಗೆ ಅನುಗುಣವಾಗಿ ಇದನ್ನ ಬದಲಾಯಿಸ್ಕೊತಾ ಹೋಗಿ. ಸೂಕ್ತ ಪ್ರಜ್ಞೆ ಮನಸ್ಸು ತುಂಬಾ ತಿಳುವಳಿಕೆ ಉಳ್ಳದ್ದು. ಆದ್ರೆ ಯಾವುದು ವಾಸ್ತವ, ಯಾವುದು ಸುಳ್ಳು ಗೊತ್ತಿಲ್ಲ. ನೀವ್ ಹೇಳಿದ್ದೆಲ್ಲವನ್ನು ತಗೊಳುತ್ತೆ. ಭೂಮಿಗೆ ಬೀಜ ಹಾಕಿದ ತಕ್ಷಣ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಾದ್ರೂ ಫಲ ಕೊಟ್ಟೇ ಕೊಡ್ತವೆ. ಅದೇ ರೀತಿ ಬೀಜ ಹಾಕಿದ್ಮೇಲೆ ಅಲ್ಲಿ ಬೆಳಿಲಿಕ್ಕೆ ಪ್ರಾರಂಭಿಸುತ್ತೆ. ಅದರಿಂದ ಒಳ್ಳೆ ಬೀಜವನ್ನೇ ನಾವು ಬೆಳೀತಾ ಹೋಗೋಣ ಅನ್ನೋದನ್ನ ನಾನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಸಮಯ ಆಯ್ತು, ಇನ್ನು ನಾಳೆ ನಾಡ್ದೆಲ್ಲ ಈ ತರಗತಿ ಇದೆ, ಅದನ್ನ ನಾವು ಮುಂದುವರಿಸ್ತಾ ಹೋಗೋಣ. ಎಲ್ಲರಿಗೂ ಕೇಳಿದಂತ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿ. ರಂಗನಾಥ ಸರ್, ಮಹಾವತಾರ್ ಟಿವಿ, ಈ ಎಲ್ಲ ಯೂನಿವರ್ಸ್ಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಪ್ರವಚನ ಕೊಟ್ಟಿದೆ. ಇವತ್ತು ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು ಒಂದು ಪವಾಡದ ಮನಸ್ಸು, ನಮ್ಮಲ್ಲಿ ಅಂತರ್ಲೀನವಾಗಿರುವಂತ ಈ ಅದ್ಭುತವಾದ ಪವಾಡವಾದ ಮನಸ್ಸು. ಏನೇ ಅದರಲ್ಲಿ ಒಂಥರ ಇದು ನೇಲೆ, ಯಾವುದೇ ಬಿತ್ತಿದ್ರೆ ಆ ಬೀಜ ಏನ್ ಬಿತ್ತೋ ಅದು ಖಂಡಿತವಾಗಿ ಆಗೇ ಆಗತ್ತೆ. ಸೊ ಆ ರೀತಿಯಲ್ಲಿ ನೀವು ತುಂಬಾ ಹಲವಾರು ಎಕ್ಸಾಂಪಲ್ಸ್ ಇಂದ ಕೊಟ್ಟಿದ್ರಿ.
ಇದು ಇನ್ನೂ ಮುಂದಿನ 2 ತರಗತಿಗಳಿದೆ. ಇನ್ನು ಈ ಈ ಬುಕ್ಕು ಕಂಪ್ಲೀಟ್ ನಾವು ಸ್ವಾಧ್ಯಾಯ ಮಾಡಿ ಈ ವೇದಿಕದಲ್ಲಿ ಅದ್ಭುತವಾದ ರೀತಿಯಲ್ಲಿ ಆಗ್ತಾ ಇದೆ. ಇದು ಮುಂದಿನ ಜಾಯ್ನ್ ಆಗುವಂತ ಮಾಸ್ಟರ್ಸ್ಗೂ, ಈಗಾಗಲೇ ಇರುವಂತ ಎಲ್ಲ ಮಾಸ್ಟರ್ಸ್ಗೂ ಇದು ತುಂಬಾ ಉಪಯುಕ್ತವಾಗಿರೋದು. ಅಂದ್ರೆ ಯಾವುದೇ ಒಂಥರ ನಕಾರಾತ್ಮಕ ಯೋಚನೆಗಳು ಬಂದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ಆ ರೀತಿಯಲ್ಲಿ ಆಗತ್ತೆ ಅಂತ ನನಗೂ ವಿಶ್ವಾಸ ಇದೆ. ಸೊ ಖಂಡಿತವಾಗಿ ಮುಂದುವರಿಸಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಇದಾಗಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮತ್ತೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನೋಡಿದ್ರಲ್ಲ ಮಾಸ್ಟರ್ಸ್, ಪ್ರತಿದಿನ ನಾವು ಎಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಯೋಗ ಪ್ರಾಣಾಯಾಮಕ್ಕಿಂತ ಮುಂಚೆ ಇದೇ ಒಂದು ನನ್ನ ಅನಿಸಿಕೆ ನಾನು ಹೇಳ್ದೆ. ಯಾವಾಗೂ ಕೂಡ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮಾತು ಅನ್ನೋದು ಬರ್ಲೇಬಾರ್ದು ಅಂತ ಅಲ್ಲಿಂದ ಪ್ರಾರಂಭವಾಗಿ ಅದಕ್ಕೆ ಪೂರಕವಾಗೋ ರೀತಿಯಲ್ಲಿ ನಮ್ಮ ವಾಣಿ ಮೇಡಮ್ ಅದ್ಭುತವಾಗಿ ಕೂಲಂಕುಷವಾಗಿ ಸುಪ್ತ ಮನಸ್ಸು ಅಂದ್ರೇನು, ಅದು ಹೇಗ್ ವರ್ಕ್ ಮಾಡುತ್ತೆ, ಹಾಗೆ ತನ್ನ ಅನುಭವದ ಮಾತುಗಳನ್ನೆಲ್ಲ ಹೇಳ್ತಾ ಇವತ್ತು ನಮಗೆ ಕ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಮಾಸ್ಟರ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಮಾತಿದೆ. ನಾಳೆ ಸಮಗ್ರ ಸ್ವಾಸ್ಥ್ಯ ಹಬ್ಬ, ರಾಯಚೂರಿನಲ್ಲಿ ನಡೆಯುವ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆಗಳಿವೆ. ಇವತ್ತಿಗೆ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಮಾಸ್ಟರ್ಸ್ ಅದನ್ನ ನೋಡ್ಕೊಂಡು ನಾವು ಪ್ರಚಾರ ಮಾಡೋದಕ್ಕೆ ಮುಂದಾಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮಧುರ ಹೆಗಡೆ ಮೇಡಮ್. ಮಲ್ಲಪ್ಪ ನಾಯ್ಕ ಸರ್. ಎಸ್ ಸರ್, ಮಾತಾಡಿ. ಮತ್ತೊಮ್ಮೆ ಎಲ್ಲಾ ಆತ್ಮಬಂಧುಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇನ್ನೊಬ್ಬ ಸರಸ್ವತಿ ವಾಗ್ದೇವಿ ನಮಗೆ ಪರಿಚಯ ಆದ್ರು. ಶ್ರೀಮತಿ ವಾಣಿ ಮೇಡಮ್ನವರು ಸುಪ್ತ ಮನಸ್ಸಿನ ಏನು ಕಾರ್ಯಗಳಿದಾವೆ ಅದರ ಬಗ್ಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉದಾಹರಣೆಗಳೊಂದಿಗೆ ಯದ್ಭಾವಂ ತದ್ಭವತಿ, ದೃಷ್ಟಿಯಂತೆ ಸೃಷ್ಟಿ, ಹಾಗೆಯೇ ಅರಿವೇ ನಿನ್ನರಿವೇ ನಿನಗೆ ಗುರು, ಹಾಗೆಯೇ ನುಡಿದಂತೆ ನಡೆ, ಆಲೋಚನೆಗಳನ್ನ ಬದಲಾಯಿಸ್ಕೋ, ಅನ್ಯರ ಸೂಚನೆಗಳಲ್ಲಿ ಯಾವ ಶಕ್ತಿ ಇಲ್ಲ ಅನ್ನೋದನ್ನ ನಮಗೆ ದೃಢಪಡಿಸಿದ್ರು. ನುಡಿದಂತೆ ನಡೆದ್ರೆ ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ಖಂಡಿತ. ಹಾಗೆ ನಮ್ಮ ಗುರುಗಳು ರಂಗನಾಥ್ ಸರ್ ಹೇಳಿದ್ರು, ಸುಪ್ತ ಮನಸ್ಸು ಅದೊಂದು ಪವಾಡ ರೀತಿಯ ಮನಸ್ಸು, ನೀವು ಅದನ್ನ ಹೆಚ್ಚು ಬಳಸ್ಕೊಳ್ಳಿ, ಅದರಲ್ಲಿ ಆದ್ರೆ ಖಂಡಿತ ನೀವು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಸಾಕಷ್ಟು ಉದಾಹರಣೆಗಳ ಮೂಲಕ ನಮ್ಮ ಇವತ್ತು ಕಣ್ಣು ತೆರೆಸ್ತಾ ಇದೀರಿ ಮೇಡಮ್ ಅವರೇ. ಭಗವಂತ ಈ ಒಂದು ವೇದಿಕೆಯನ್ನ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ನಿಮ್ಮ ಎಲ್ಲಾ ಗುರುವರರಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಿಮ್ಮಿಂದ ಇನ್ನೊಂದ್ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ವಿ. ಹೇಳಿ ಸರ್. ಸೊ ಈ ರೀತಿಯಲ್ಲಿ ಮಲ್ಲಪ್ಪ ನಾಯಕ್ ಸರ್ ಅವರು ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಅವ್ರು ಬರ್ಕೊಂಡು ಒಂಥರ ಇಲ್ಲೇ ಮನನ ಮಾಡ್ಕೊಂತ ಇದ್ದಾರೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡ್ಕೋಬೇಕು. ಒಂದು ಬುಕ್ ಇಟ್ಕೊಂಡು ಏನು ಯಾರೇ ಒಂದು ವಕ್ತ ಇಲ್ಲಿ ಬಂದು ಭಾಷಣ ಕೊಡ್ತಾ ಇದ್ರೆ ಅದು ನಾವು ಸುಮ್ಮನೆ ಕೇಳ್ಕೊಳೋದು, ಏನೋ ಒಂದು ಅರಿಕತ್ ತರ ಕೇಳ್ಕೊಂಡೋದು ಮತ್ತೆ ಆ ಕಡೆ ಬಿಡೋದು, ಆತರ ಮಾಡಬಾರ್ದು. ಮನನ ಮಾಡೋ ಟೈಮ್ ಅನ್ನೋದು ಇಲ್ಲೇ ಸ್ವಲ್ಪ ಮನನ ಮಾಡ್ಕೋಬಹುದು. ಅಂದ್ರೆ ನೀವು ಅವ್ರು ಹೇಳುವಾಗ ಬರ್ಕೊಂಡ್ರೆ ಸಾಕು. ಈ ರೀತಿಯಲ್ಲಿ ನೋಡಿ, ಅವರು ಒಂದು 4-5 ವಾಕ್ಯಗಳು ಹೇಳಿದ್ರು, ಇದರಲ್ಲಿ ಸಂಗ್ರಹಣ ಮಾಡಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಮೊದಲನೇ ತರಗತಿಯಿಂದ ನಾವು ಅದೇ ಹೇಳೋದು, ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಿ, ಚೆನ್ನಾಗಿ ಮರಣ ಶ್ರವಣ ಮಾಡ್ಕೊಂಡ ರೀತಿಯಲ್ಲಿ ಬರ್ಕೊಂತ ಹೋದ್ರೆ ಅದು ಮರಣ ಆಗ್ಬಿಡ್ತದೆ ಆಟೋಮೆಟಿಕ್. ಬರ್ಕೊಂಡದಕ್ಕಿಂತ ಇನ್ನು ದೊಡ್ಡ ವಿಷಯ ಏನಿಲ್ಲ. ಎಷ್ಟೇ ಕೇಳಿದ್ರು ಅದು ನೆನಪಿರಲ್ಲ. ಬರ್ಕೊಂಡ್ರೆ ಖಂಡಿತ ಅದು ನೆನಪಿರತ್ತೆ. ಮತ್ತೆ ಅದು ನಾವು ಒಂಥರ ಮರಣ ಆಗತ್ತೆ. ಆಮೇಲೆ ಬೇಕಾದ್ರೆ ಮತ್ತೆ ಒಂದು ತಿರ್ಗಾ ನೋಡ್ಕೋಬಹುದು ನೀವು. ಈ ರೀತಿಯಲ್ಲಿ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಇನ್ನು ಮುಂದಿನ 365 ಅಂದ್ರೆ ಆಗಿದ್ರೆ ಇದೇ ರೀತಿಯಲ್ಲಿ ಆಗತ್ತೆ, ಇನ್ನು ಬೇರೆ ರೀತಿ ಇಲ್ಲ ನಮ್ಗೆ. ಯಾಕಂದ್ರೆ ಕೇಳ್ಕೊಂಡೋದು ತುಂಬಾ ಕೇಳ್ಕೊಂಡಿದ್ವಿ. ಎಷ್ಟೆಷ್ಟು ತರಗತಿಗಳಾಗಿದೆ, ಮಾಸ್ಟರ್ಸ್ ಬಂದಿದ್ದಾರೆ. ಇನ್ನು ಅದ್ಭುತವಾದ ವಿಚಾರಗಳು, ಅದ್ಭುತವಾದ ಜ್ಞಾನ ಧಾರವಾಗಿ ಇಲ್ಲಿ ಪ್ರವಾಹ ಆಗಿದೆ ಈ ವೇದಿಕೆಯಲ್ಲಿ. ಆದ್ರೆ ಇನ್ನು ಮುಂದಿನ 365 ಅಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ ಅದನ್ನ ಮತ್ತೆ ತಿರ್ಗಾ ರಿಪೀಟ್ ಮಾಡಿ ಇಲ್ಲಿ ಪ್ರವಚನಗಳು ಎಲ್ಲಾ ಮಾಸ್ಟರ್ಸ್ ಇಂದ ನಾವು ಕೇಳಿಸ್ಕೋಬೇಕಾಗತ್ತೆ. ಅವಾಗ ಅದು ನಮ್ಮ ಪ್ರತಿ ಕಣದಲ್ಲಿ ಜೀರ್ಣ ಆಗತ್ತೆ, ಇಲ್ಲ ಅಂದ್ರೆ ಆಗಲ್ಲ.
ರೈಟ್. ಸಂಪತ್ ಕುಮಾರ್ ಮಾತಾಡಿ. ಹಲೋ, ಮಾತಾಡಿ. ಸರ್ ನಮಸ್ಕಾರ. ಇವತ್ತು ಸುತ್ತ ಮನಸ್ಸಿನ ಧ್ಯಾನ ತುಂಬಾ ಚೆನ್ನಾಗಿತ್ತು ಸರ್. ಆದ್ರೆ ಒಂದು ಇಲ್ಲಿ ಸಂದೇಹ ಇದೆ, ಅಂದ್ರೆ ಒಂದು ಚಿಕ್ಕ ಡೌಟ್. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮಾತಾಡಿ. ಓಕೆ. ಈಗ ಫಲವತ್ತಾದ ಭೂಮಿಗೆ ಒಳ್ಳೆ ಬೀಜನೇ ಬಿತ್ತಬೇಕು ಅಂತ ನಮ್ಮ ಉದ್ದೇಶ ಇದೆ. ಆದ್ರೆ ಈಗ ಹಿಂದೆ ಆಡಿರೋ ಕೆಲವೊಂದು ಮಾತುಗಳು ಅದು ಮರವಾಗಿ ಫಸಲು ಕೊಡ ಅಂತ ಏನಾದ್ರು ಕೆಲವೊಂದ್ಸಲಿ ಕೋಪದಲ್ಲಿ ಏನಾದ್ರು ಒಂದು ಇರ್ತೀವಿ, ಮತ್ತೊಂದ್ಸಲಿ ಇದ್ ಮಾಡಿದ್ವಿ, ಮಕ್ಕಳಿಗೆ ಆಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು, ಎಲ್ಲರಿಗೂ ಕೆಲವೊಂದು ವಿಷಯದಲ್ಲಿ ಕೋಪದಲ್ಲಿ ಅಂದಿರೋ ಮಾತುಗಳು ಇರ್ತವೆ. ಅದು ಯಾವ ರೀತಿ ಫಲಿತಾಂಶ ಯಾವ ರೀತಿ ಕೊಡುತ್ತೆ ಇದ್ರಲ್ಲಿ ಅನ್ನೋದು ನಮ್ಮ ಮುಂದೆ ಈಗ ಆಗಿರೋದು ಬಿಟ್ಟು ಮುಂದೆ ಏನಾದ್ರು ಒಳ್ಳೇದೇ ಮಾತಾಡ್ಕೊಂಡು ಹೋಗ್ಬೇಕಂತ ಇಲ್ಲಿಂದ ಆಚೆ ಗೊತ್ತಾಗತ್ತೆ. ಹಿಂದೆ ಆಡಿರೋ ಮಾತುಗಳು ಪ್ರಭಾವ ಬೀರುತ್ತಾ ನಮ್ಮ ಮೇಲೆ ಅನ್ನೋದು ಪ್ರಶ್ನೆ ಸರ್. ಸರ್ ಹೇಳಿ. ಸರ್ ಖಂಡಿತ ಪ್ರತಿಯೊಂದು ಕೂಡ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇರುತ್ತೆ, ಕೆಲಸ ಮಾಡುತ್ತೆ. ಆದ್ರೆ ಈಗ ಹೋಗಿದ್ದು ಮೆಚ್ಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ನಾವೀಗ ಹೋಗಿದೆ, ಕ್ಷಮೆ ಕೋರು ಕ್ಷಮೆ ನೀಡು ಅನ್ನೋ ತತ್ವವನ್ನ ನಾವು ಇದ್ ಮಾಡ್ಬೇಕು. ನಮ್ಮಿಂದ ಆದ ತಪ್ಪಿಗೆ ಕ್ಷಮೆಯನ್ನ ಕೇಳೋಣ. ಬೇರೆಯವ್ರು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ನಾವು ಕ್ಷಮೆಯನ್ನ ನೀಡೋಣ. ಹಾಗೆ ಆಗಿದ್ರ ಬಗ್ಗೆ ಚಿಂತೆಯದು, ಇನ್ನು ಗಾಯ ಆಗಿದೆ ಅದನ್ನ ಕೆರೆದು ಇನ್ನು ಋಣ ಮಾಡ್ಕೊಳ್ಳೋದಲ್ಲ, ಆದಷ್ಟು ಅದನ್ನ ವಾಸಿಯಾಗ್ಲಿಕ್ಕೆ ಬಿಡ್ಬೇಕು. ಹಾಗೆ ನಾವು ಹೋಗಿದೆ, ಬದುಕಲ್ಲಿ ಸಮಸ್ಯೆ ಬಂದಿದೆ, ನಾನೇನೋ ದುಡುಕಿ ಯಾರಿಗಾರ ಅಂದೆ ಅಂದ್ರೆ ಅದನ್ನ ಯಾವ ರೀತಿ ಆದಷ್ಟು ಒಳ್ಳೆ ರೀತಿನಲ್ಲಿ ಬಗೆಹರಿಸ್ಕೋಬಹುದು, ಆ ಸಂಬಂಧವನ್ನ ಉಳಿಸ್ಕೋಬಹುದು, ನಾನು ವಾಪಸ್ ಒಳ್ಳೇದನ್ನ ಏನನ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಸರ್. ಆ ರೀತಿ ಮಾಡಿದ್ರೆ ಅದು ಮುಂದಿನ ದಿನನಾದ್ರೂ ಚೆನ್ನಾಗಿರುತ್ತೆ ಸರ್. ಈಗ ಹೋಗಿದ್ದನ್ನ ಯಾರ ಕೈಲೂ ಬದಲಾಯಿಸ್ಲಿಕ್ಕೆ ಆಗಲ್ಲ ಅದು ಸರ್. ಸಂಪತ್ ಸರ್ ಮಾತಾಡಿ, ಅಡ್ಮಿಟ್ ಮಾಡಿ. ಆಗಿದೆ ಈಗ ಇನ್ನು ಹಿಂದೆ ಆಗಿರೋದು ಬಿಟ್ಟು ಮುಂದೆ ಆಗೋದನ್ನ ನಾವು ಯೋಚನೆ ಮಾಡ್ಬೇಕಂತ ಇದು ಉತ್ತಮ ಮನಸ್ಸಿನ ಜ್ಞಾನ. ಆದಷ್ಟು ಹೇಗೆ ಅದನ್ನ ಹಾಗೆ ಕೂಲ್ ಮಾಡ್ಬೋದು ಅಂತ ನೋಡಿ ಸರ್. ಮೇಡಮ್ ಮರ್ತೆ ಅಂತ ಹೇಳಿದ್ರಲ್ಲ, ಮರ್ತೆ ಬಿಡ್ಸೋದು ಬರೀ ಮರ್ತೆ ಅಂತ ಇದೆ, ಮುಂದೆ ಹೆಸರೇನಾದ್ರು ಇದೆ ಮೇಡಮ್ ಅದು ಆತರ ಸರ್? ಇಲ್ಲ, ಜೋಸೆಫ್ ಮರ್ಫಿ ಅದು ಸರ್, ಅದು ಇಂಗ್ಲಿಷ್ ಅಲ್ಲಿ ಬರ್ದಿರೋದು. ಇದಕ್ಕೆ ಶಿವಾನಂದ್ ಬೇಕಲ್ಲ ಅಂತ ಹೇಳಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸರ್ ಅದನ್ನ. ಓಕೆ ಮೇಡಮ್, ಅದು ಇದೆ ನೋಡಿದ್ದೀನಿ ಮೇಡಮ್, ತಗೊಳ್ತೀನಿ ಅದು ಇದು. ಸ್ವಪ್ನ ಬಸವರಾಜ್ ಸಿಗ್ಲಿಲ್ಲ ಅದು ಸರ್, ಆನ್ಲೈನ್ ಅಲ್ಲೇ ಸಿಗುತ್ತೆ ನೋಡಿ ಸರ್ ಅದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.